कर्णे विशृणुयाम देवाः भद्रं पश्येमाक्षभिर्यजत्राः स्थिरैरङ्गैः तुष्टुवागंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु ओम शांति 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 हरि ओम श्री गुरुभ्यो नमः हरि ओम ನಾವು ನಿನ್ನೆ ದಿವಸ ಕೈವಲ್ಯ ಕೈವಲ್ಯ ಉಪನಿಷತ್ತಿನ ಸಾರಾಂಶ ಸಂಬರಿಯನ್ನ ನಿನ್ನೆ ನೋಡ್ತಾ ಇದ್ವಿ. ಇನ್ನೊಂದು ಸ್ವಲ್ಪ ಭಾಗ ಓದಿದ್ದು ಅದು ನಮ್ಗೆ ಹೇಳಿ ಮುಗಿತದ, ಉಪನಿಷತ್ ಮುಗಿತದ. ಎರಡು ನಿಧಿಧ್ಯಾಸನವನ್ನ ಮಾಡುವಂತಹ ಪದ್ಧತಿಯನ್ನು ಹೇಳಾಗತ್ತಿದ್ರು. The Upanishad takes example of a dream and equate it to the universe based on the similarities. 5 stages of this process are examined. ಹೆಂಗ ನಿಧಿಧ್ಯಾಸನ ಮಾಡಬೇಕು ಅನ್ನುವಂಥದ್ದನ್ನು ಹೇಳಾಗತ್ತದ. As a weaker, I come under the spell of sleep. ನಾನು ಜಾಗೃತ ಸ್ವಪ್ನದ ಅಭಿಮಾನಿಯಾಗಿ ಭೀಷ್ಮನಾಗಿದ್ದಾಗ ನನಗೆ ಸ್ವಪ್ನಕ್ಕೆ ಹೆಂಗ್ ಹೋಗ್ಯದಂದ್ರೆ, ಮೊದಲ ನಾನು ಜಾಗೃತ ಪ್ರಪಂಚ ಬೇಡಾಗ್ತದ ಸಾಕಲ್ಸದ. ಅವಾಗ ಒಂದು ನಿದ್ದೆ ಮಬ್ಬು ಮೊದಲು ಆವರಿಸ್ತದೆ, ನಿದ್ದೆ ಮಬ್ಬು ಆವರಿಸ್ತದೆ. ಆ ಮಬ್ಬಿನೊಳಗ ನಾ ಏನ್ ಮಾಡ್ತೀನಿ, ಸ್ವಪ್ನವನ್ನ ತಯಾರು ಮಾಡ್ತೀನಿ. 2ನೇ ಹಂತ. 3ನೇ ಹಂತ ಸ್ವಪ್ನದಲ್ಲಿ ತೃಪ್ತ ಆಗ್ತಿಲ್ಲ, ಸ್ವಪ್ನ ತೃಪ್ತ ಆಗ್ತೇನೆ. 4ನೇ ಹಂತದಾಗ ಸ್ವಪ್ನವನ್ನ ನೋಡುವವ ನಾನು. 5ನೇ ಹಂತದಾಗ ನಾನು ಸ್ವಪ್ನ ನೋಡಾಗತ್ತೇನೆ ಅನ್ನೋದ ಮರೆತು ಅದು ನಿಜ ಅಂತ ತಿಳ್ಕೊಂಡು ನಾವು ಈ ರೀತಿ ನಾವು ಸ್ವಪ್ನವನ್ನು ಕಾಣ್ತೇವೆ. ಐ ಥಿಂಕ್ ಇಟ್ ಇಸ್ ರಿಯಲ್ ಬಿಗಿನಿಂಗ್ ಆಫ್ ಸಂಸಾರ. ಈ ರೀತಿ ನಮಗ ಸ್ವಪ್ನದಲ್ಲಿ ಸಂಸಾರ ಕಂಡುಬರ್ತದ. ಆನಂತರ ಇನ್ನೊಂದು ರೀತಿಯಿಂದ ಧ್ಯಾನ ಮಾಡಕ್ಕೆ the same concept as intended to understand the world. ಜಾಗೃತ ಪ್ರಪಂಚ ಅರ್ಥ ಆಯ್ತು ಡ್ರೀಮ್, ಸೂಪರ್ ಡ್ರೀಮ್. ಜಾಗೃತ ಪ್ರಪಂಚವನ್ನು ಕನಸನ್ನು ತಿಳ್ಕೊಳ್ಳಾಕ ಒಂದು ವಿಚಾರ ಹೇಳ್ಯಾರ. ಆಯ್ತು ಸೂಪರ್ ವೇಕರ್, ನಾನು ಕ್ರಿಯ ಅಂತ ತಿಳ್ಕೋಬೇಕು. ಸೂಪರ್ ಡ್ರೀಮ್ becomes a cause of samsara in the following manner. 1ನೇ ಹಂತ, I come under the spell of super sleep called Maya. ಮಾಯಾ ಅನ್ನುವಂತ ನಿದ್ರೆಯ ಪ್ರಭಾವವನ್ನು I create a super dream called ಜಾಗೃತ ಪ್ರಪಂಚ. ಜಾಗೃತ ಪ್ರಪಂಚ ಅನ್ನುವಂತಹ ಸ್ವಪ್ನವನ್ನ ತಯಾರು ಮಾಡ್ತೀನಿ. I enter the super dream. ನಾನು ಜಾಗೃತ ಪ್ರಪಂಚ ಅನ್ನುವಂತಹ ಈ ಒಂದು ಕನಸನ್ನ ಪ್ರವೇಶ ಮಾಡ್ತೀನಿ. I become a super dreamer. ನಾನು ಕನಸು ಕಾಣುವ ಅನ್ಸ್ಕೊತೀನಿ. 5ನೇ ಹಂತ, I do the sight of the sleep status and super dream. ನಾನು ಸ್ವಪ್ನ ಸೃಷ್ಟಿ ಮಾಡಿದವ ಅನ್ನೋದು ಬರೀತೀನಿ. ಆ ಸ್ವಪ್ನವನ್ನ ಕಾಣುವ ಅನ್ನೋದು ನಾನು ಮತ್ತು ಅದು ನಿಜವಾಗಿ ಇಲ್ಲದೇ ಇದ್ರೂ ಕೂಡ ಅದು ಸತ್ಯತ್ವ ಬುದ್ಧಿಯಲ್ಲಿ ಕೊಡ್ತೇನೆ. ಅದು ನನಗ ಸಂಸಾರಕ್ಕೆ ಕಾರಣ ಆಗೈತಿ ಅಂತ ವಿಚಾರ ಮಾಡಕತ್ತೀನಿ. ಮತ್ತೆ ಹೇಳಿದ್ರು ಪೇಜ್ ನಂಬರ್ 133 ಯಾರಿಗೆ ತಯಾರಿಸಿಕೆ ನೋಡಿ. Once I know the dream status of the super dream, I empower the world to serve me. ಯಾವಾಗ ನಾನು ಕನಸಿಗೆ ಸತ್ಯತ್ವ ಬುದ್ಧಿಯನ್ನು ಕೊಡ್ತೇನೆ, ಅವಾಗ ಆ ಸತ್ಯ ಪ್ರಪಂಚದ ನಾನು ಶಕ್ತಿಯನ್ನು ಕೊಡ್ತೇನೆ. ನನಗೆ ಟ್ರಾನ್ಸ್ಪೋರ್ಟ್ ಚಾಲು ಮಾಡ್ತೀನಿ, ನನ್ನನ್ನ ಅಸ್ತವ್ಯಸ್ತ ಮಾಡೋದ ಇಷ್ಟ ಬಂದೇನು. ಯಾವಾಗ ಮಾಯಾ ಪ್ರಪಂಚ ಮಿಥ್ಯ ಸ್ವಪ್ನ ಪ್ರಪಂಚ ಅದು ಸತ್ಯ ಅಂತ ಹೇಳ್ತೀನಿ, ಅದು ನನಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಮೈ ಲೈಫ್ ಬಿಕಮ್ಸ್ MBBS. ಅವಾಗ ನನ್ನ ಜೀವನ ಏನಾಗ್ತದ, ಬಹಳ ತೊಂದರೆದಾಯಕ ಆಗ್ತದ. ಅದು ಮೀನಿಂಗ್ಲೆಸ್ ಆಗ್ತದ, ಅರ್ಥಹೀನ, ಬರ್ಡನ್ಸಮ್, ಬರೇ, ಬೋರಿಂಗ್, ಆಯಾಸ, ಸ್ಟ್ರಗಲ್, ಹೋರಾಟ. ಲೈಫ್ ಬಿಕಮ್ಸ್ ಎ ಬರ್ಡನ್. ಜೀವನ ಅನ್ನುವಂಥದ್ದು ಬರೇ ಆಗ್ತದ್ರಿ, ಸಸಾರ ಆಗುದಿಲ್ಲ. ಸಂಸಾರ ಅನ್ನೋದು ಸಸಾರ ಆಗುದಿಲ್ಲ. The solution is discover that I am not a super dreamer but the super waker. ಇದರಿಂದ ಏನ್ ಬರ್ಬೇಕು, ಕನಸಿನಿಂದ ಕನಸು ಕಾಣುವ ನಾನು. ಕನಸು ಕಾಣುವಂತಾಗ ಕನಸಿನ ಸೃಷ್ಟಿ ಮಾಡ್ತಾವ ನಾನು ಅದೀನಿ. ನಾನು ಎಚ್ಚರಾಗುತ್ತ ದಾರಿ ಮತ್ತು ಅದನ್ನ ಏನು ಮಾಡಾಕು ಅದೇ ಬೇರೆ ಹಾಕಲಿಲ್ಲ. ದಿಸ್ ಇಸ್ ಅದರ್ವೈಸ್ ಗಾಡ್ ಆಫ್ ಹಾಕಿ
ಇದಕ್ಕೆಲ್ಲ ಬ್ರಹ್ಮಾಸ್ಮಿ ಅಂತ ಜ್ಞಾನವನ್ನು ಹೇಳ್ತಾರ. ಆಸ್ ಎ ಸ್ಟೂಡೆಂಟ್ಸ್ ಮಂತ್ರ ನಂಬರ್ 19 19ನೇ ಮಂತ್ರದಲ್ಲಿ ಶಿಷ್ಯನಾದವ ಅಶ್ವರಾಯನ ಗುರುವಾದಂತಹ ಸದ್ಮುಖ ಬ್ರಹ್ಮನಿಗೆ ಹೇಳ್ತಾನ, ಮಯ್ಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ಯಾಂತಿ ತದ್ ಅದ್ವಯಂ ಅಹಂ ಅಹಂ ಅಸ್ಮಿ ಅಸ್ಮಿ ಅಹಂ ಅಂತ ಹೇಳ್ತಾನ 19ನೇ ಶ್ಲೋಕದಾಗ. ಎಲ್ಲವೂ ನನ್ನಿಂದ ಹುಟ್ಟ್ಯದ, ಎಲ್ಲವೂ ನನ್ನ ಆಧಾರದಲ್ಲಿ ತೋರ್ತಾ ಇದೆ, ಅಧಿಷ್ಠಾನದ ನಾನಾಗಿದ್ದೀನಿ. ಅದು ಎಲ್ಲ ನಾಶ ಆದಾಗ ಎಲ್ಲವೂ ನನ್ನಲ್ಲಿ ಕೊನೆಗೊಳ್ತಾವ. ಐ ಆಮ್ ನಾಟ್ ಡ್ಯುಯಲ್ ಬ್ರಹ್ಮನ್, ನಾನು ಏಕಮೇವ ಅದ್ವಿತೀಯ ಬ್ರಹ್ಮ ಇದ್ದೇನೆ, ಒಬ್ಬರೇ ಇದ್ದೇನೆ. ಪಾರಮಾರ್ಥದಲ್ಲಿ ನಾನು ಒಬ್ಬರೇ ಇದ್ದೇನೆ, ಅದೇ ನನ್ನ ಬಿಟ್ಟು ಯಾರು ಬೇರೆ ಇಲ್ಲ. ಅದ್ವಯ ಬ್ರಹ್ಮನೇ ನಾನಿದ್ದೇನೆ ಅಂತ ತಿಳಿತಾವ. There are no differences between ordinary and superlative. ಎರಡು ವ್ಯತ್ಯಾಸಗಳನ್ನ ಹೇಳ್ಬೇಕು. ಏನು ಒಂದು ಸಾಮಾನ್ಯವಾದ ಕನಸು, ಗುರಿಯ ಕಾಣುವಂತ ಕನಸು. ಅಂದ್ರೆ ಜಾಗೃತ ಸ್ವಪ್ನ ಒಂದು ಸ್ವಪ್ನ ಇದು ಹೆಂಗದ ಎರಡು ಮಾತನ್ನ ಹೇಳ್ಬೇಕು. ಏನಾದ್ರು ವ್ಯತ್ಯಾಸ ಇಲ್ಲ. The waking up from ordinary dream happens naturally in networking. ಸ್ವಪ್ನದಿಂದ ಎಚ್ಚರ ಆಗೋದು ಸಾಮಾನ್ಯವಾಗಿ ಯಾವ ಪ್ರಯತ್ನ ಬೇಗ ತನ್ನಿಂದ ತಾನ ಆಗ್ತದ. ಬಟ್ waking up from superlative is never a natural event. ಈ ಜಾಗೃತ ಪ್ರಪಂಚದಿಂದ ಎಚ್ಚರ ಆಗ್ಬೇಕಾದ್ರೆ ಅದು ಸಹಜ ಆಗುದಿಲ್ಲ, ಅದಕ್ಕೆ ಪ್ರಯತ್ನ ಬೇಕಾಗ್ತದೆ. ಶ್ರವಣ, ಮನನ, ನಿಧಿಧ್ಯಾಸನ, ಗುರು ಶಾಸ್ತ್ರ ಎಲ್ಲವೂ ಬೇಕು. It requires a deliberate effort. ಇದು ವಿಶೇಷವಾದ ಪ್ರಯತ್ನ ಬೇಕಾಗ್ತದೆ. ಎಲ್ಲಿ ಈ ಜಾಗೃತದಿಂದ ಹೆಚ್ಚಾಗಬೇಕು. ಸ್ವಪ್ನದಿಂದ ಹೆಚ್ಚಾಗಲಿಕ್ಕೆ ಪ್ರಾರಂಭ ಮುಗಿತಂದ್ರೆ ಹೆಚ್ಚಾಗಿರುತ್ತೆ. You require the help of a guru and shastra and mantra must be quoting of Kadopnishat points out. ಕಡೋಪನಿಷತ್ತಿನ ಒಂದು ಮಂತ್ರ 1-3-14 ಪ್ರಕಾರ ಗುರುವಿನ ಸಹಾಯ ಬೇಕಾಗ್ತದ, ಶಾಸ್ತ್ರದ ಸಹಾಯ ಬೇಕಾಗ್ತದೆ. ಯಾವಾಗ ಜಾಗೃತದಿಂದ ಹೇಳಲಿಕ್ಕೆ. ಮತ್ತೊಂದು ಏನ್ ವ್ಯತ್ಯಾಸ ಅಂದ್ರೆ, when I wake up from ordinary but knowing my wake-up status, the ordinary from my existence. ಯಾವಾಗ ಸ್ವಪ್ನದಿಂದ ನಮಗೆ ಎಚ್ಚರಾಗ್ತೈತಿ, ಆ ಸ್ವಪ್ನ ಪ್ರಪಂಚ ಮತ್ತು ಸ್ವಪ್ನ ಎರಡು ನಾಶ ಆಗಿ ಹೋಗ್ತಾವ. ಇನ್ನೊಂದು ಮಾತನ್ನ ಹೇಳ್ಬೇಕಂದ್ರೆ, ಐ ನೋ ಲಾಂಗರ್ ಎಕ್ಸ್ಪೀರಿಯನ್ಸ್ ದ ಡ್ರೀಮ್ ಆಫ್ಟರ್ ವೇಕಪ್. ನಾ ಎಚ್ಚರ ಆದ್ಮೇಲೆ ಸ್ವಪ್ನವನ್ನ ಅನುಭವ ಮಾಡುದಿಲ್ಲ. ಆದ್ರೆ ಯಾವಾಗ ಜಾಗೃತ ಪ್ರಪಂಚದಿಂದ ಎಚ್ಚರಾಗ್ತೈತಿ ಅವಾಗ ಈ ಜಾಗೃತ ಪ್ರಪಂಚ ಮುಗ್ಬಿಡ್ತೈತಿ. I wake up from the super dream. I discover that I am a super waker. I understand this and also feel ತಿಳಿದ್ರು ಕೂಡ ಅಲ್ಲಿ ಸ್ವಪ್ನ ನಾಶ ಆಗುದಿಲ್ಲ, ಸ್ವಪ್ನ ಮುಂದುವರಿತದ. ಎಲ್ಲೇ ಜಾಗೃತ ಪ್ರಪಂಚದಿಂದ ಗುರಿಯರಿಗೆ ಎಚ್ಚರಾದಾಗ. But super dream doesn't disappear. I continue to experience the world is God way. ಆ ಒಂದು ಪ್ರಪಂಚ ಹಂಗೆ ಮುಂದುವರಿಯೋದ್ರಿಂದ, ಆ ಸ್ವಪ್ನ ಹಂಗ ಮುಂದುವರಿಯೋದ್ರಿಂದ ಇದಕ್ಕೆ ನಾವು ಜೀವನ್ ಮುಕ್ತಿ ದರ್ಶನ ಆಗ್ತದೆ. ಇದು ಎಚ್ಚರಾದ್ಮೇಲೆ ಅದು ಸುಳ್ಳಾಗ್ತದೆ, ಆದ್ರೆ ನಾಶ ಆಗ್ತದೆ. ಜೀವನ್ ಮುಕ್ತಿ ಸ್ಟೇಟ್ ಇನ್ ವಿಚ್ dream continues even after waking up. ಜೀವನ್ ಮುಕ್ತಿ ಅಂದ್ರೆ ಸ್ವಪ್ನ ಎಚ್ಚರಾದ್ಮೇಲೆ ಮುಂದುವರಿತೈತಿ. ಇದಕ್ಕೆ ಜೀವನ್ ಮುಕ್ತಿ ಅಂತ ಹೆಸರಿಟ್ಟೇವೆ ನಾವು. This is a dream with awareness that is a dream. ಇದೇನದ ಅಂದ್ರೆ ಕನಸು ಹೆಂಗಂದ್ರೆ, ಕನಸು ಅಂತ ಒಂದು ಕನಸು. ಯಾವುದು ಜಾಗೃತ ಪ್ರಪಂಚ. ಜ್ಞಾನಿಗೆ ನೋಡ್ಬೇಕಲ್ಲ, ಇದು ಕನಸು ಅಂತ ನೋಡ್ಬೇಕು ಜ್ಞಾನಿ. That is exactly what happens to the jnani. Jnani is manusmrita ಅಂತ. For it there is no duality with the body mind complex to Ananda, but he aware of finally back Satya Tadavitya. ಹೌದ, ಜಗತ್ತು ತೋರಿದ್ರು ಕೂಡ ಈಗ ಟ್ರೈಂಗುಲರ್ ಫಾರ್ಮ್ಯಾಟ್ ಇಂದ ಜೀವ ಜಗತ್ತು ತಿನ್ಸ್ಕೊತಿದ್ದ ಈಗ ಡ್ಯೂಯಲ್ ಫಾರ್ಮ್ಯಾಟ್ ಬಂದವ. ಏನು? ಅಹಂ ಸತ್ಯ ಜಗತ್ಯ, ನಾನು ಸತ್ಯ ಇದ್ದೇನೆ. ಜಗತ್ತು ತೋರಿದ್ರು ತೋರ್ಲಿ, ಅದು ನಿತ್ಯ ಅದ, ಅದು ಇರೋದೇ ತೋರ್ತದ ಅಂತ ನಾವು ಅಡಿಗೆ. If I am a super waker known as Brahman, what is my nature? ನಾನು ಈಗ ದುಃಖ ಅಂತ ನನ್ನ ಸ್ವಭಾವ ಹೆಂಗದ ವಿಚಾರ ಬಿಟ್ಟಿದ್ರೆ ದೈವದ ಸಿದ್ಧತದ. ನೀನು ಸಚ್ಚಿದಾನಂದ. ಸತ್ ಮೀನ್ಸ್ ಪ್ಯೂರ್ ಎಕ್ಸಿಸ್ಟೆನ್ಸ್. ಸದ್ರೂಪ ಅಂದ್ರ ಕೇವಲ ಇರುವಿಕೆ, ಚಿತ್ ಅಂದ್ರ ಕೇವಲ ಅರಿವಿಕೆ, ಆನಂದ ಅಂದ್ರ ಶುದ್ಧವಾದ ಆನಂದ, ಸ್ವರೂಪದ ಆನಂದ, ವಿಷಯದಿಂದ ಬರುವಂತ ಆನಂದ ಅಲ್ಲ.
The word pure is important. What do you mean by pure? ಇದು ಶುದ್ಧ ಅರಿವು, ಶುದ್ಧ ಇರುವು ಅಂದ್ವಿ, ಶುದ್ಧ ಆನಂದ ಅಂದ್ವಿ. ಆ ಶುದ್ಧ ಅಂದ್ರೆ ಏನು ಅಂತಂದ್ರೆ ಅದೇ ತಿಳ್ಕೋಬೇಕು. ಏನು? ಐ ಆಮ್ ನಾಟ್ ಎ ಪಾರ್ಟ್ ಬಟ್ ಪ್ರಾಪರ್ಟಿ ಆಫ್ ದ ಬಾಡಿ. ನಾನು ಈ ಶರೀರದ ಕಾರ್ಯವಲ್ಲ, ನಾನು ಈ ಶರೀರದ ಗುಣ ಅಲ್ಲ. ಒಂದೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು? ನಾನು ಐ ಆಮ್ ಇಂಡಿಪೆಂಡೆಂಟ್ ಪೀಪಲ್, ನಾನು ಸ್ವತಂತ್ರವಾಗಿ ಇದ್ದೇನೆ. ಕುಚ್ ಪರಮೇಶ್ವರ ಜಯಂತಿ ಮುಕ್ತ ಮಾಡಿ ಈ ಶರೀರ ಜೀವವನ್ನು ಕೊಟ್ಟು ನಾನು ವ್ಯಾಪಕವಾದ ಜೀವನ ಇರುತ್ತೇನೆ. ಮೂರನೇ ಪಾಯಿಂಟ್, ಐ ಆಮ್ ನಾಟ್ ಲಿಮಿಟೆಡ್ ಬೈ ದ ಬೌಂಡರೀಸ್ ಆಫ್ ಎನಿ ಆಬ್ಜೆಕ್ಟ್. ಪ್ರತಿಯೊಂದು ವಸ್ತುವಿಗೆ ಒಂದು ಸೀಮಾ ಅದ, ಆ ಸೀಮೆ ಇಲ್ಲ, ನಾನು ಸೀಮಾರಹಿತನಾಗಿದ್ದೇನೆ. ನಾಲ್ಕನೇ ಪಾಯಿಂಟ್, ಇಷ್ಟು ಮಾತ್ರ ವರ್ಡ್ ಪಡ್ಯ ಈ ಜಗತ್ತು ನಾಶವಾಗುತ್ತಾ ನನಗೆ ನಾಶ ಇಲ್ಲ, ನಾನು ಅಧಿಷ್ಠಾನ ಮಾಡುತ್ತಿಲ್ಲ, ನಾನು ಆಕಾಶದಂತೆ ವ್ಯಾಪಕನಾಗಿ ನಿರ್ಮಿತಲ್ಪಟ್ಟ ಸ್ವರೂಪನಾಗಿ ಉಪಾಧಿರಹಿತನಾಗಿ ಯಾವಾಗಲೂ ಐದನೇ ಪಾಯಿಂಟ್, ಒನ್ಸ್ ದ ವರ್ಡ್ ಫ್ರಾಮ್ ಐ ಕಂಟಿನ್ಯೂ ಜಗತ್ತಿದ್ದಾಗ ನಾನು ಆಗಿ ಮುಂದುವರಿಯುತ್ತೇನೆ. ಬಟ್ ನಾಟ್ ಅವೈಲಬಲ್ ಫಾರ್ ಕಂಪ್ಲೀಷನ್. ಇವಾಗ ನಾವು ಆತ್ಮ ಯಾವಾಗ ಸಿಗುವುದಿಲ್ಲ ಅಂತ ಇಲ್ಲಂತಲ್ಲ. ಡೈಮೆನ್ಷನ್ ರಿಕ್ವೈರ್ಸ್ ಟೈಮ್, ಸ್ಪೇಸ್ ಅಂಡ್ ವರ್ಡ್. ಈ ಉಪಾಧಿ ಇದ್ದಾಗ ವ್ಯವಹಾರ ಆಗ್ತದೆ. ಅದು ಉಪಾಧಿ ರಹಿತನಾಗಿ ನಾನು ಇರ್ತೇನೆ. ನಾವು ಇರುವುದಿಲ್ಲ ಅಂತಲ್ಲ, ನಾನು ಇರ್ತೇನೆ. ಯಾವ್ದಲ್ಲ ಉಪಾಧಿ ಯಾವ್ದು? ಇದಕ್ಕೆ ಏನಂತಾರೆ? ಶುದ್ಧವಾದ ಅರಿವು, ಇರುವು, ಆನಂದ ಅಂತ. ಅನಂತಂ ಬ್ರಹ್ಮ. ಏನಂದ್ರೆ ಸ್ವಲ್ಪ ವೈಬ್ರೇಟ್ ಆದಂಗ ಅನ್ಸ್ಲಾಗತ್ತದ ಸೌಂಡ್ ಸರ್. ಸ್ವಲ್ಪ ವರ್ಡ್ಸ್ ಕ್ಲಿಯರ್ ಕೇಳ್ಸಲ್ಲ. ಯಾವ ನಂದೇ ಪ್ರಾಬ್ಲಮ್ ಅದನ್ನು ಎಲ್ಲರಿಗೂ ಆಗತ್ತದ ಗೊತ್ತಿಲ್ಲ ಸರ್. ನೀವು ಒಂದ್ ವೇಳೆ ಲೊಕೇಶನ್ ದಿನ ಕೂಡ್ಲಿಕ್ಕಿಂತ ಚೇಂಜ್ ಮಾಡಿರ್ಬಹುದು ಅಥವಾ ಮೈಕ್ ಆನ್ ಆಗಿರ್ಬಹುದು, ಏನಾರ ಆಗ್ಯದ ಅನ್ನೋದು ಹಿಂಗ್ ನನಗೆ ಅನ್ಸ್ಲಾಗತ್ತದ ಸರ್. ನನಗೂ ಹಂಗೆ ಏಕೋ ಏಕೋ ಫೀಲ್ ಆಗ್ತದೆ. ಎಲ್ರಿಗೂ ಆಗ್ತಾ ಇದೆ ಸರ್. ಇದು ವರ್ಡ್ ಕ್ಲಿಯರ್ ಆಗಿ ಕೇಳ್ಸಲಾಗ್ಯಾವ ಸರ್, ವೈಬ್ರೇಟ್ ಆಗ್ಲಾಗತ್ತವ್ರಿ ಸರ್. ಲೆಫ್ಟ್ ಆಗಿ ಬರ್ತೀರಿ ನೋಡಿ ಸರ್. ಎಲ್ಲಾರು ಗಪ್ ಕೂತಾರ, ನಾ ಹೆಂಗ್ ಮಾಡ್ಲಿ, ನಾರೇ ಹೇಳಿ ನಂದೇ ಫ್ಯಾನ್ ಹಚ್ಚಿದ್ದೆ, ಅದಕ್ಕೆ ವೈಬ್ರೇಷನ್ ಆಗ್ತಿತ್ತೇವೆ. ಈಗ್ರಿ ಈಗಿಲ್ಲ ಸರ್. ಫ್ಯಾನ್ ಜೋರ್ ಹಚ್ಚಿದ್ದೆ, ಸ್ವಲ್ಪ ಜಳ ಬಾಳ ಇದ್ದೆ, ಫ್ಯಾನ್ ಹಚ್ಚಿದ್ದೆ, ಕಡಿಮೆ ಮಾಡಿದೆ. ಓಕೆ. ಸೊ ಅಹಂ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ನಾನು ಸತ್ಯಂ ಜ್ಞಾನಂ ಬ್ರಹ್ಮನ ಇದ್ದೇನೆ. My power is to create, sustain and resolve the world is called Maya Shakti. ನನ್ನ ಶಕ್ತಿ ಹೆಂಗದ ಅಂತಂದ್ರೆ, ನಾನು ಸೃಷ್ಟಿ ಸ್ಥಿತಿ ಲಯವನ್ನು ಮಾಡಬಲ್ಲವಂತ ಒಂದು ಮಾಯಾಶಕ್ತಿಯನ್ನು ಹೊಂದಿದ್ದೇನೆ. ಐ ಆಮ್ ಬ್ರಹ್ಮನ್ ವಿತ್ ಮಾಯಾಶಕ್ತಿ. ನಾನು ಬ್ರಹ್ಮನೇ ಇದ್ದೇನೆ, ನನ್ನಲ್ಲಿ ಒಂದು ಶಕ್ತಿ ಅದ. ಅದಕ್ಕೆ ಆ ಶಕ್ತಿ ಹೆಸರೇನು? ಮಾಯಾಶಕ್ತಿ ಎಂದು ಕರೆಯುತ್ತಾರೆ. ವಾಟ್ ಇಸ್ ದ ಪರ್ಪಸ್ ಆಫ್ ಮಾಯಾಶಕ್ತಿ? ಮಾಯಾಶಕ್ತಿಯ ಉದ್ದೇಶ ಏನ್ರಿ? ದಿಸ್ ಈಸ್ ಓನ್ಲಿ ವೇ ಐ ಕ್ಯಾನ್ ಪ್ಲೇ ಮೈ ಗ್ಲೋರಿ. ಮಾಯಾಶಕ್ತಿ ಅಂದ್ರೆ ಏನಂದ್ರ, ಆ ಮಾಯಾಶಕ್ತಿಯಿಂದ ನನ್ನ ಮಹಿಮೆಯನ್ನು ಹೇಳಕ್ ಬರ್ತದ. ಆ ಮಾಯಾಶಕ್ತಿಯಿಂದ ನನ್ನ ಮಹಿಮೆ ಹೇಳಕ್ ಬರುತ್ತಿಲ್ಲ. ವಿತ್ ನಾಮರೂಪ, ದ ಟ್ರಾನ್ಸಾಕ್ಷನ್, ವ್ಯವಹಾರಿಕ ವರ್ಲ್ಡ್. ಈ ಒಂದು ವ್ಯವಹಾರಿಕ ಪ್ರಪಂಚದಲ್ಲಿ ಈ ಮಾಯೆ ಇಲ್ಲಂದ್ರೆ ನನ್ನ ಮಹಿಮೆಯೇನೇ ಇಲ್ಲ ಅಂತ ಅರ್ಥ. These Mahavakya explaining Aikyam are beautifully given in the form of Updesha in the mantra number 12 to 17. 12ರಿಂದ 17 ಈ 8 ಮಂತ್ರಗಳಲ್ಲಿ ಅನೇಕ ಮಹಾವಾಕ್ಯಗಳನ್ನ ಅಲ್ಲಿ ಜೀವಾತ್ಮ ಪರಮಾತ್ಮ ಐಕ್ಯ ವಿಷಯವನ್ನ ಹೇಳ್ಕೊಂತ ಬಂದಿದ್ದಾರೆ. ಈಗ ಕ್ಲಿಯರ್ ಐತಂದ್ರೆ ಸೌಂಡ್? ಕ್ಲಿಯರ್ ಐತ್ರಿ. The very same teaching is given as issued by the students in mantra 18 to 22. ಆ ಗುರು 12ರಿಂದ 17ನೇ ಮಂತ್ರದವರೆಗೆ ಹೇಳಿದ ಮಹಾವಾಕ್ಯದಲ್ಲಿ ಜೀವಾತ್ಮ ಪರಮಾತ್ಮ ಐಕ್ಯವನ್ನು ಏನ್ ಹೇಳಿದ್ನೋ ಅದೇ ನಿನ್ನ ವಾಕ್ಯದಿಂದ ಹೇಳಪ್ಪ ಅಂತ ಗುರು ಶಿಷ್ಯನಿಗೆ ಕೇಳಿದಾಗ, ಶಿಷ್ಯನಾದವಂತನು 18, 19, 20, 21, 22 ಮಂತ್ರದ ನಂತರ 5 ಮಂತ್ರಗಳಲ್ಲಿ ಅದೇ ವಿಷಯವನ್ನು ಗುರುವಿಗೆ ಒಪ್ಪಿಸ್ತಾನೆ. ಮೊದಲಿಂದ ಏನ 12ರಿಂದ 17 ಮಂತ್ರಗಳಲ್ಲಿ 8 ಮಂತ್ರಗಳಲ್ಲಿ ಏನ ಉಪದೇಶ ವಾಕ್ಯಗಳಂತ ನಮ್ಗ, ಮತ್ತ ಮುಂದಿನ ಏನ 18ರಿಂದ 22 ಶಿಷ್ಯ ಏನ್ ಹೇಳ್ತಾನ ಅವಕ್ಕ ಅನುಭವ ವಾಕ್ಯಗಳು ಎಂದು ಕರೆಯುತ್ತಾರೆ. These ಅನುಭವ ಮಂತ್ರಾಸ್ ಆರ್ ವೆರಿ ಯೂಸ್ಫುಲ್ ಫಾರ್ ಪ್ರಾಕ್ಟೀಸ್ ಫಾರ್ ವಿದ್ಯಾಭ್ಯಾಸನ. ಶಿಷ್ಯ ಹೇಳಿದಂತ ಅನುಭವ ಮಂತ್ರಗಳು ಏನದಾವ 5 ಮಂತ್ರಗಳು
ಅವನ್ನ ನಾವು ನಿಧಿಧ್ಯಾಸನ ಮಾಡ್ಲಿಕ್ಕೆ ಉಪಯುಕ್ತದಾವ. Therefore verse number 18 to 22 are worth memorizing. ಆದ್ದರಿಂದ ಈ 5 ಮಂತ್ರಗಳನ್ನ 18 ರಿಂದ 22 ಇರುವಂತಹ ಮಂತ್ರಗಳನ್ನ ಅವನ ಕಂಠಪಾಠ ಮಾಡ್ರಿ ಅಂತ ಹೇಳ್ತಾರಪ್ಪ. I did not deal with the following point in the class. ಈ ಕೆಳಗಿನ ವಿಷಯಗಳನ್ನ ನಾನು ನಿಮಗ ಕ್ಲಾಸ್ನಾಗ ಹೇಳಕ್ ಆಗ್ಲಿಲ್ಲ. ಏನು ಅಂದ್ರೆ ಇನ್ ದಿಸ್ ಉಪನಿಷತ್ ದ ಅಧ್ಯಾರೋಪ ಅಪವಾದ ಮೆಥಡ್ ಆಫ್ ಟೀಚಿಂಗ್ ಇಸ್ ಯೂಶುವಲಿ ಎಂಪ್ಲಾಯ್ಡ್. ಇಲ್ಲಿ ಅಧ್ಯಾರೋಪ ಮಾಡಿ ಅಪವಾದ ಮಾಡುವಂತ ಪದ್ಧತಿ ಏನ್ ನಮ್ಮ ಹಿರಿಯರು ಋಷಿಮುನಿಗಳು ಕಂಡಿಡಿದಾರ, ಅದನ್ನ ನಾನು ಹೆಚ್ಚಿಗೆ ಒತ್ತು ಕೊಟ್ಟು ಹೇಳಿಲ್ಲ. ವಿತ್ ದಿಸ್ ಮೆಥಡ್ ದಿ ಮಿಥ್ಯತ್ವಂ ಆಫ್ ದ ವರ್ಡ್ ಇಸ್ ಬ್ಯೂಟಿಫುಲಿ ಎಸ್ಟಾಬ್ಲಿಷ್ಡ್. ಈ ಅಧ್ಯಾರೋಪ ಅಪವಾದ ಅನ್ನುವಂತ ಏನ್ ಪದ್ಧತಿ ಐತಿ, ಇದರಿಂದ ಈ ಜಗತ್ತು ಮಿಥ್ಯ ಅದ ಅನ್ನುವಂತ ಮಾತು ಯಥಾರ್ಥವಾಗಿ ಶಿಷ್ಯನಲ್ಲಿ ಅವನ ಹೃದಯದಲ್ಲಿ ಹೃದ್ಗತ ಆಗುವ ಹಾಗೆ ಇಲ್ಲೇ ಗುರುಗಳು ಹೇಳ್ಕೊಂಡು ಹೋಗ್ಯಾರ. In the mantra number 15, the Upanishad clearly gives the word as Pancha Mahabhutas and Pancha Bhautika emerge from the Brahmatma, the Ekatma. ಅಂತಾಗ ಇದು 15ನೇ ಮಂತ್ರದಾಗ ಈ ಉಪನಿಷತ್ತಿನ 15ನೇ ಮಂತ್ರ ಪಂಚ ಮಹಾಭೂತಗಳು ಏನದಾವೋ ಪಂಚ ಭೌತಿಕಗಳು ಇವೆಲ್ಲವೂ ಕೂಡ ಏಕಾತ್ಮ ಸಂಬಂಧದಿಂದ ಹುಟ್ಟ್ಯಾವ. And at the end of the Upanishad should have concluded that the world exists. ಆಮೇಲೆ ಅದೇ ಸಂಗೀತ ಮಾಡಿದ್ರು ನೋಡು. ಅಂದ್ರೆ ಜಗತ್ತು ಇದೆ ಅಂತ ಹೇಳಬೇಕಾಗಿತ್ತು. However, in mantra number 22, the Upanishad particularly says that word doesn't exist. ಆದ್ರೆ 22ನೇ ಮಂತ್ರದೊಳಗೆ ಜಗತ್ತ ಇಲ್ಲ ಅಂತ ತಿಳ್ಕೊಂಡು ಒಮ್ಮೆ ಹೇಳ್ಬಿಡ್ತದ. ಮಂತ್ರ 15 ಇದು ಅಧ್ಯಾರೋಪ ಮಂತ್ರದ, ಮಂತ್ರ 22 ಏನದ ಅಪವಾದ ಮಂತ್ರ ಅದಾವ. ಇವೆರಡು ಕೂಡಿಸಿದಾಗ ಏನ್ ಅರ್ಥ ಆಗ್ತದ ಅಂತಂದ್ರೆ ಅದು ಜಗತ್ತು ಇದು ಸುಮ್ಮನೆ ಏನದ ಇಲ್ಲದೆ ಆ ಇರುವಿಕೆಯನ್ನ ಕೈಗೆಳತ್ಕೊಂಡು ತೋರ್ತಾ ಇದೆ ಅಂತ ತಿಳ್ಕೋಬೇಕು. ಇಫ್ ಇಟ್ ಹ್ಯಾಸ್ ಎಮರ್ಜ್ಡ್ ರಿಯಲಿ ಅದು ನಿಜವಾಗಿ ಹುಟ್ಟಿಲ್ಲ ಜಗತ್ತು. ಉಪನಿಷತ್ ನೋಡಿ ಯಾವ ಸೈಡ್ ದೇರ್ ಇಸ್ ಎ ವರ್ಡ್. ಆದ್ದರಿಂದ ಇಲ್ಲಿ ಜಗತ್ತು ಅಧ್ಯಾರೋಪ ಅಪವಾದ ಮಾಡೋದ್ರಿಂದ ಅದು ಇಲ್ಲದೆ ತೋರುವಂತಹ ವಸ್ತು ಅನ್ನುವಂತ ಮಾತು ಸಿದ್ಧ ಆಗ್ತದೆ. Instead it negates everything, earth, water, air, fire, sense of mind, intellect, ಪುಣ್ಯ, ಪಾಪ, etc. ಆದ್ರಿಂದ ಅದು ಏನ್ ಮಾಡ್ತದ ಅಂದ್ರೆ ಪಂಚ ಮಹಾಭೂತಗಳನ್ನ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳನ್ನ, ಮನಸ್ಸು ಮತ್ತು ಬುದ್ಧಿಯನ್ನ, ಪುಣ್ಯ ಪಾಪಗಳನ್ನ ಎಲ್ಲವೂ ಮಿಥ್ಯ ಅದಾವ ಅಂತ ತಿಳ್ಕೊಂಡು ಏನ್ ಮಾಡ್ತದ ಅಪವಾದ ಮಾಡ್ಯದ. It introduces them first and then negates them. ಮೊದಲ ಅವುಗಳ ಸೃಷ್ಟಿಯನ್ನು ಹೇಳ್ತದ. ಸೃಷ್ಟಿ ಹೇಳುವಂತ ಉದ್ದೇಶ ಅವು ಅದಾವಂತಲ್ಲ, ಅಧ್ಯಾರೋಪವನ್ನ ಮಾಡಕ ಸೃಷ್ಟಿಯನ್ನ ಹೇಳ್ತಾವ. ಅದ್ರ ಅಧ್ಯಾರೋಪ ಮಾಡೋದು ಎದಕ್ಕ ಅಂದ್ರೆ ಅಪವಾದ ಮಾಡ್ಲಿಕ್ಕೆ. ಅಧ್ಯಾರೋಪ ಮಾಡಿ ಅಪವಾದ ಮಾಡಿದ್ರೆ ಇಂಥ ಬ್ರಹ್ಮವನ್ನ ತಿಳಿಸಿಕೊಡ್ಲಿಕ್ಕೆ ಅನುಕೂಲ ಆಗ್ತದ ಅಂತ ತಿಳ್ಕೊಂಡು ನಮ್ಮ ಋಷಿಮುನಿಗಳು ಈ ಅಧ್ಯಾರೋಪ ಅಪವಾದ ಅನ್ನುವಂತ ಪ್ರಕ್ರಿಯೆಯನ್ನ ಕಂಡುಹಿಡಿದಿದ್ದಾರೆ. Instead it negates everything. It introduces them first and then negates them. ಮೊದಲ ಅದರ ಸೃಷ್ಟಿಯನ್ನ ಹೇಳಿ ಆಮ್ಯಾಗ ಸೃಷ್ಟಿಯನ್ನ ಇಲ್ಲ ಅಂತ ಹೇಳ್ತದೆ. ಇದು ಅಧ್ಯಾರೋಪ ಅಪವಾದ ಅನ್ನುವಂತ ಪ್ರಕ್ರಿಯೆ. which indicates that the word has not really emerged. ಇದರಿಂದ ಅರ್ಥ ಏನು ಅಂದ್ರೆ ನಿಜವಾಗಿ ಜಗತ್ತು ಹುಟ್ಟೇ ಇಲ್ಲ. ತೋರುವ ಕಾರಣದಲ್ಲಿ ಅದು ಏನು ಕಾಣ್ತದಲ್ಲ ಅವಾಗಷ್ಟ ಐತದು. ಅದು ಮೊದಲು ಇಲ್ಲ ಆಮೇಲೆ ಇಲ್ಲ ಜಗತ್ತು ಅನ್ನುವಂಥದ್ದು. ತೋರುವ ಕಾಲದಲ್ಲಿ ಅದ. ಹಗ್ಗದಲ್ಲಿ ಹಾವು ತೋರುವ ಕಾಲದಲ್ಲಿ ಅದ. ಆ ಮೊದಲು ಇಲ್ಲ ಆಮೇಲೆ ಇಲ್ಲ ಅದು ಸೃಷ್ಟಿ. ಹಗ್ಗದಲ್ಲಿ ಹಾವು ಇವನ ಭ್ರಮೆ ಹಗ್ಗವನ್ನಾಗಿ ನೋಡದೆ ಹಾವನ್ನಾಗಿ ನೋಡ್ತಾ ಇದೆ. ಇವನ ಭ್ರಮೆ ಮೂಲಕ ಕಾಣಾಕತ್ತೈತಿ. ನಿಜವಾಗಿಯೂ ಅಲ್ಲೇ ಆ ಹಾವು ಅನ್ನೋದಿಲ್ಲ ಇಲ್ಲ. ನಿಜವಾಗಿಯೂ ಅಲ್ಲೇ ಜಗತ್ ಅನ್ನೋದಿಲ್ಲ ಇಲ್ಲ. ಏನದ ಇರುವುದು ಬ್ರಹ್ಮವೇ ಇದೆ. ಇವನ ಒಂದು ಭ್ರಮೆಯಿಂದ ಅದು ಜಗತ್ತಾಗಿ ಕಾಣಾಕತ್ತದ. ಯಾಕ ಇವನು ಬ್ರಹ್ಮವನ್ನಾಗಿ ನೋಡುವಂತಹ ಇವನಲ್ಲಿ ಇಂದ್ರಿಯಗಳಿಲ್ಲ, ಇವನಲ್ಲಿ ವೇದ ಪ್ರಮಾಣ ಇಲ್ಲ. ಅದಕ್ಕೆ ಅವಾಗ ಹಂಗ ತೋರಾಗತ್ತೈತಿ ಅಂತ ಇದು ನಿರ್ಣಯ ಅದ. ತಿಳ್ಕೊಡ್ರಿ ಮಾತು. Thus, ಅಧ್ಯಾರೋಪ ಅಪವಾದ ನ್ಯಾಯ is extremely important for us to indicate ಅಹಂ ಸತ್ಯಂ ಜಗನ್ ಮಿಥ್ಯಾ. ಜಗತ್ತು ಮಿಥ್ಯಾ ಅದ, ನಾನು ಸತ್ಯ ಅದೇನಿ ಅಂದಾಗ ಅಧ್ಯಾರೋಪ ಅಪವಾದ ಅನ್ನುವಂತ ತರ್ಕವನ್ನ ನಮಗ ಗುರು ಹಿರಿಯರು ನಮಗ ಕಲ್ಪಿಸಿಕೊಟ್ಟಿದ್ದಾರೆ. Only when I understand and assimilate Mithyatvam of the word, I can say that this is Mithya word can never touch me ಅಂತ ನೋಡಿ. ಇಲ್ಲಿ ಏನಂತಾರ ಅವರು, ಯಾವಾಗ ನಾವು ಈ ಜಗತ್ತು ಮಿಥ್ಯಾದ ಅನ್ನುವಂತದ್ದು ಶಬ್ದ, ಮಿಥ್ಯಾದ ಶಬ್ದ ನಾವು ಅರ್ಥ ಮಾಡ್ಕೊಂಡು ಅರಗಿಸಿಕೊಂಡು ಜೀವಿಸ್ಕೋತೇವಿ, ಅವಾಗ ಈಗ ನಮಗೇನ್ ಗೊತ್ತಾಗ್ತದಂದ್ರೆ ಈ ಮಿಥ್ಯಾ ಪ್ರಪಂಚವು
ಸದ್ರೂಪನಾದ ನನಗೆ ಅಸಂಗನಾಗಿದ್ದೇನೆ. ಅದಕ್ಕ ಟಚ್ ಆಗೇ ಇಲ್ಲ, ಸ್ಪರ್ಶ ಆಗೇ ಇಲ್ಲದು. ಹಗ್ಗದಾಗ ಹಾವು ತೋರಾಗತೈತಿ, ಹಾವಕ್ಕ ಹಗ್ಗಕ್ಕ ಸ್ಪರ್ಶ ಆಗೈತೇನ್ರಿ? ಇಲ್ಲ. ಸ್ಪರ್ಶ ಆಗದನ್ನ ಬಿನ್ ಸತ್ತದಾಗ ತೋರಾಗತೈತಿ ಅದು ಹಾವು. With this, the teaching of Upanishad is complete. ಇದರಿಂದ ಇಷ್ಟನ್ನು ಹೇಳಿ ಉಪನಿಷತ್ತು ಅಂದ್ರೆ ಕೈವಲ್ಯ ಉಪನಿಷತ್ತು ಮುಗಿದು ಹೋಯಿತು. ಇನ್ನು ಮಂತ್ರ ನಂಬರ್ 24, 25ರಲ್ಲಿ ಏನ್ ಹೇಳ್ಯಾರಂದ್ರೆ, these are the mantras are for the students who are not prepared to take up Jnana Yoga because they find it difficult to understand and assimilate. ಇಷ್ಟು ಹೇಳಿದ ಮ್ಯಾಗೂ ಕೂಡ ಯಾವ ಅಧಿಕಾರಿಗಳಿಗೆ ಈ ಉಪನಿಷತ್ತು ಹೇಳುವ ತಾತ್ಪರ್ಯ ಗ್ರಹಣ ಆಗಲಿಲ್ಲವೋ, ಆ ಜ್ಞಾನಕ್ಕೆ ಯೋಗ್ಯರಿಲ್ಲವೋ, ಅವ್ರಿಗೆ ಅದು ತಿಳಿದಿಲ್ಲವೋ ಅಂತವ್ರು ಏನ್ ಮಾಡ್ಬೇಕು ಅನ್ನುವಂತ ಮಾತನ್ನ ಉಪನಿಷತ್ ಹೇಳ್ತಾರೆ. The teacher gives additional sadhana for chitta shuddhi to prepare such students for ಜ್ಞಾನ. ನಿಮ್ಮಲ್ಲೇ ಅನೇಕ ಜನ್ಮದಲ್ಲಿ ಮಾಡಿದ ಪಾಪ ದೋಷದ, ಆ ಪರದೋಷದ ಮತ್ತು ವಿಕ್ಷೇಪ ದೋಷದಪ್ಪ, ಅವೆರಡು ದೋಷಗಳು ಇದ್ದದಕ್ಕೆ ನಿಮ್ಗೆ ಜ್ಞಾನ ಆಗಬಾರ್ದು. ಆ ಜ್ಞಾನಕ್ಕಾಗಿ ಆ ದೋಷಗಳನ್ನ ಕಳ್ಕೊಡ್ರಿ. ಆ ತಿಥಿ ಮಠ ಬಂದಿರಿ ಅಂದ್ರ ಇನ್ನೇನ್ ಕಳ್ಕೊಳಕ್ ಬರ್ತಿಲ್ಲ, ಹೋಗಾಕ್ ಹೋಗ್ಬೇಡ್ರಿ. ನೀವ್ ಏನ್ ಮಾಡ್ರಿ, ಇಲ್ಲಿ ಬಂದಿರಿ ಅಂದ್ರ ಕಂಟಿನ್ಯೂ ಶ್ರವಣ ಮನನಂ ಆಸ್ ಕರ್ಮಯೋಗ. ಶ್ರವಣ ಮನನ ಕಂಟಿನ್ಯೂ ಮಾಡ್ರಿ. ಮತ್ತೆ ಎಲ್ಲಿ ನೀವು ಉಪಾಸನ ಮಾಡಕ್ ಹೋಗ್ಬೇಡ್ರಿ, ಕರ್ಮಯೋಗ ಮಾಡಕ್ ಹೋಗ್ಬೇಡ್ರಿ. ಕಂಟಿನ್ಯೂ ಶ್ರವಣ ಮನನ ಅಜ ಕರ್ಮಯೋಗ ಅಂತ ತಿಳ್ಕೊಂಡು ಶ್ರವಣ ಮನನ ಬಿಡಬೇಡ್ರಿ. ಮತ್ತ ಮನಸ್ಸಿನ ಅಂತಃಕರಣ ಏಕಾಗ್ರತೆಗಾಗಿ ರುದ್ರ ಪಾರಾಯಣ ಅಥವಾ ಯಾವ್ದಾದ್ರು ಒಂದು ಹೀಗಾಗಿ ವಿಷ್ಣು ಸಹಸ್ರನಾಮ ಆಗ್ಲಿ, ರುದ್ರ ಆಗ್ಲಿ, ಶತರುದ್ರಿ ಆಗ್ಲಿ ಪಾರಾಯಣ ಮಾಡ್ರಿ. ಇದು ಇವತ್ತು ತಿಳಿದಿಲ್ಲ ಅಂದ್ರೆ ನಾಳೆ ಇನ್ನೊಮ್ಮೆ ನಿಮ್ಗ ಶ್ರವಣ ಮಾಡ್ಕೊಂಡ್ ಹೋದಂಗ್ ತಿಳ್ಕೊಂತ ಹೋಗ್ತದ. ಅಂಡ್ ಮೈಂಡ್ ಗೆಟ್ಸ್ ಮೋರ್ ಅಂಡ್ ಮೋರ್ ಪ್ರಿಪೇರ್ಡ್. ಮನಸ್ಸು ಅದ ಅಂತಂದ್ರ ನಿಮ್ಗೆ ಜ್ಞಾನ ಒಂದು ಯಾವಾಗೂ ಒಂದು ಬರ್ತದ ಕ್ಷಣ, ಅದು ಆ ಕ್ಷಣ ಬಂದಾಗ ನಿಮ್ಗೆ ಜ್ಞಾನ ಆಗ್ತದೆ. The Upanishad study will become more meaningful and more relevant. ಹೆಂಗ ನಾವು ಉಪನಿಷತ್ ಅಭ್ಯಾಸ ಮಾಡ್ತೀವಿ, ಹೆಂಗ ನಮ್ ಚಿತ್ತ ಶುದ್ಧಿ ಹಾಕೋತ ಹೋಗ್ತದ, ಅಂತ ಕಡೆ ಏಕಾಗ್ರತೆ ಆಗ್ತದ, ಹಂಗ ನಮ್ಗೆ ಜ್ಞಾನ ಹಾಕೋತ ಹೋಗ್ತದ. Such a person will ultimately attain ಮೋಕ್ಷ. ಹಿಂಗ ಇವತ್ತು ತಿಳಿದಿಲ್ಲ ಅಂತಕೊಂಡು ಪುನಃ ಪ್ರಯತ್ನ ಮಾಡಿ ಶ್ರವಣ ಮನನ ಕಂಟಿನ್ಯೂ ಮಾಡಿ ರುದ್ರ ಪಾರಾಯಣ ಮಾಡಿದಂತವ್ನು ಒಂದ್ ದಿವಸ ಮೋಕ್ಷ ಗ್ಯಾರಂಟಿ ಆಗ್ತದ. ಮೋಕ್ಷ ಇಸ್ ಕಾಲ್ಡ್ ಕೈವಲ್ಯ. ಆ ಮೋಕ್ಷಕ್ಕನ ಇಲ್ಲೇ ಕೈವಲ್ಯ ಅಂತ ಅರ್ಥವನ್ನ ಹೇಳಿದ್ದಾರೆ. ಕೈವಲ್ಯ ಅಂದ್ರೆ ಏನು? ಅದ್ವೈತ. ಅದ್ವೈತ ಅಂದ್ರೆ ಏನು? ನಾನ್ ಡ್ಯುಯಲ್ ಟ್ರುತ್, ಅಂದ್ರೆ ಅದ್ವಿತೀಯ, ಅಂದ್ರೆ ಏಕಮೇವ ಅದ್ವಿತೀಯ ಸತ್ಯ ವಸ್ತು, ಇದೇ ಬ್ರಹ್ಮ. Since moksha is called ಕೈವಲ್ಯಂ, this Upanishad itself is called ಕೈವಲ್ಯ ಉಪನಿಷತ್. ಇದೇ ಮೋಕ್ಷಕ್ಕೆ ಕೈವಲ್ಯ ಅಂತಾರ. ಆ ಮೋಕ್ಷವನ್ನ ತಂದು ಕೊಡುವಂತಹ ಈ ಉಪನಿಷತ್ ಇರುವುದರಿಂದ ಇದಕ್ಕೆ ಕೈವಲ್ಯ ಉಪನಿಷತ್ತು ಅಂತ ಕರೆಯುತ್ತಾರೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಗೆ ನಮ್ಮ ಇದ್ರ ಪ್ರಕಾರ 4ನೇ ಉಪನಿಷತ್ತು ಅಂದ್ರೆ ಕೈವಲ್ಯ ಉಪನಿಷತ್ತು. ಈಗ 5ನೇ ಉಪನಿಷತ್ತು ಅಂದ್ರೆ 10:45 40 ತೈತ್ತರೀಯ ಉಪನಿಷತ್ತು. ನಮ್ದು ಮುಂದಿನ ಉಪನಿಷತ್ತು ಯಾವುದು ಅಂದ್ರೆ ತೈತ್ತರೀಯ ಉಪನಿಷತ್ತು. ಚಾಟಿಂಗ್ ಯಾರ್ಯಾರು ಮಾಡಕತ್ತೀರಿ ಕೈ ಎತ್ರಿ. ಮಂತ್ರಗಳನ್ನ, ಆಮೇಲೆ ವಿಷ್ಣು ಸಹಸ್ರನಾಮ ಆಗ್ಲಿ ಅಥವಾ ರುದ್ರ ಆಗ್ಲಿ ಅಥವಾ ಉಪನಿಷತ್ತಿನ ಮಂತ್ರಗಳು. ದಿವ್ಯಾನಂದ ಜಿ ಹ್ಯಾಸ್ ರೇಸ್ಡ್ ಹ್ಯಾಂಡ್. ಓನ್ಲಿ 1 person. ದಿವ್ಯಾನಂದ್ರು ಚಂದ್ರಮ್ಮ ಅಂಡ್ ದಿವ್ಯಾನಂದ ಹ್ಯಾವ್ ರೇಸ್ಡ್ their hand. Thank you for both of these people. ಮತ್ತೆ ಯಾರು ಚಾಟ್ ಮಾಡಾಕತ್ತೀರಿ? ಏನ್ ಮಾಡ್ರಿ, ಒಂದು ನಿಮ್ಗೆ ರಹಸ್ಯ ಹೇಳ್ಕೊಡ್ತೀನಿ. ಯೂಟ್ಯೂಬ್ನಾಗ ಅವು ಬರ್ತಾವ, ಅವನ್ನ ಹೊಡೀರಿ ನೀವು, ಅವನ್ನ ಹಾಕೊಡ್ರಿ. ಆಮೇಲೆ ಆ ಸ್ವರಗಳ ಸಮೇತ ತೈತ್ತರೀಯ ಉಪನಿಷತ್ತು ಬಹಳ ಚಂದಾಗಿ ದಕ್ಷಿಣ ಭಾರತದ ಜನ ನಾವೆಲ್ಲ ಚಾಂಟ್ ಮಾಡುವಂತ ಸಂಪ್ರದಾಯದವರು ಅದೇ. ಅವಕ್ಕ ಸ್ವರಗಳು ಅಂತದಾವ. ಆ ಸ್ವರಗಳನ್ನ ಆರೋಹಣ ಅವರೋಹಣ ಅಂತ ಬರ್ತದ, ಏರು ಇಳುವು ಮಾಡ್ಬೇಕಾಗ್ತದ. ಅವನ್ನ ಒಂದ್ ಸ್ವಲ್ಪ ರೂಢ ಮಾಡ್ಕೊಂಡು ಚಾಟಿಂಗ್ ಅನ್ನ ಈ ನಿಮ್ಮ ಇದ್ರಾಗ ಎಲ್ಲೇ ಯೂಟ್ಯೂಬ್ನಾಗ ಕೇಳ್ಕೊಂಡು ಸಿಗ್ತಾವ. ನಿಮ್ಗೆ ಹಾಕಿದ್ರಂದ್ರೆ ಚಾಂಟಿಂಗ್ ಹಾಕಿದ್ರಂದ್ರೆ ಸಿಗ್ತಾವು. ಅವು ಎಲ್ಲಿ ನಿಂತಾರ ಅಲ್ಲೇ ನೀವು ಮಾರ್ಕ್ ಹಾಕೊಂಡು ಸೀಸ್ ಪೆನ್ಸಿಲ್ಲೇ
ಮತ್ತ ಪಾರಾಯಣಕ್ಕೆ ಮಾಡ ದಪ್ಪ ಅಕ್ಷರ ಕೆಲವು ಪುಸ್ತಕ ಬರ್ತಾವ. ತೈತ್ರಿಯ ಉಪನಿಷತ್ತನ್ನ ಪಾರಾಯಣ ಮಾಡ್ಲಿಕ್ಕೆ ಸಪರೇಟ್ ಪುಸ್ತಕಗಳು ಬರ್ತಾವ. ಆ ಪುಸ್ತಕಗಳನ್ನ ತಗೊಂಡು ಸ್ವಲ್ಪ ವಿಶೇಷ ಪ್ರಯತ್ನ ಮಾಡ್ರಿ. ಆ ನಂತರ ತಪ್ಪು ಬಾಯ್ಪಾಟ್ ಮಾಡ್ಬೇಡ್ರಿ, ತಪ್ಪು ಅನ್ನಕ್ ಹೋಗ್ಬೇಡ್ರಿ, ಸರಿಯಾಗಿ ಉಚ್ಚಾರ ಮಾಡಾಕ ಪ್ರಯತ್ನ ಮಾಡ್ರಿ. ತಪ್ಪು ಅಂದ್ರೆ ಮತ್ತೆ ಅದರಿಂದ ನೆಗೆಟಿವ್ ರಿಸಲ್ಟ್ ಐತೆ. ಸರಿಯಾಗಿ ರಿಸಲ್ಟ್ ಬರ್ಬೇಕಂದ್ರೆ ಸರಿಯಾಗಿ ಉಚ್ಚಾರ ಮಾಡ್ಬೇಕು. ಅದಕ್ಕ ಒಬ್ಬ ಗೈಡೆನ್ಸ್ ಇಟ್ಕೊಂಡು ಮೊದಲ ಪಾರಾಯಣ ಮಾಡ್ಲಕ್ಕ ಪ್ರಯತ್ನ ಮಾಡ್ರಿ. ಇದರಿಂದ ಏನಾಗ್ತದ ಅಂತ ಹೇಳ್ತಲ್ಲ, ನಮಗ್ ಜ್ಞಾನ ಶಕ್ತಿಗೆ ನಮಗ ಅಧಿಕಾರತ್ವ ಲಘುರ ಪ್ರಾಪ್ತಿ ಆಗ್ತದ. ಏನು ತಿಳಿದಂಗ ಅನ್ಸಿರ್ತದ, ತಿಳಿದಿರುದಿಲ್ಲ. ಕೆಲವೊಂದು ಮನಸ್ಸಿಗೆ ಸಂಶಯಗಳು ಹಂಗ ಉಳ್ಕೊಂಡಿರ್ತಾವ. ಸಂಶಯಗಳ ನಿವಾರಣೆ ಆಗ್ಬೇಕಂದ್ರ ಮನನ ಮಾಡ್ಬೇಕು, ಶ್ರವಣ ಮಾಡ್ಬೇಕು, ಆಮೇಲೆ ನಿಧಿಧ್ಯಾಸನ ಮಾಡ್ಬೇಕು. ಅವ್ರು ನಮಗೆ ಯಾರ ನಾವು ನಿಮಗೆ ಹೇಳಿದ್ವಿ, ನೀವು ಮತ್ ಬಾಳಿ ನಮ್ಗೆ ಹೇಳಿದ್ರೆ ಉಪಯೋಗ ಆಗೋದಿಲ್ಲ. ಯಾರು ಮಾಡ್ತೀರಿ ಅವ್ರಿಗೆ ಉಪಯೋಗ ಆಗ್ತದೆ. ಮತ್ತೆ ಇದು ಒಂದು ವಿಶೇಷವಾದಂತಹ ಒಂದು ಏನದ ಉಪನಿಷತ್ ಮಾಲಿಕೆ ಅಂತ ನಾವು ಪ್ರಾರಂಭ ಮಾಡಿವಿ. ಈಗಂತೂ 4 ಉಪನಿಷತ್ ಮುಗಿದ್ವು. ಇನ್ನು ಮುಂದಿನ ಉಪನಿಷತ್ತುಗಳು ಕಠಿಣ ಅದಾವ, ಆಳವಾಗಿ ಅದಾವ. ನೀವು ಕೇಳ್ತಿರೋ ಬಿಡ್ತಿರೋ, ನನ್ನ ಸಲುವಾಗಿನ ನಾನು ಇನ್ನೊಮ್ಮೆ ರಿಪಿಟೇಷನ್ ಮಾಡ್ಬೇಕು ಅಂತ ತಿಳ್ಕೊಂಡು ಹೇಳಕತ್ತೀನಿ. ನನ್ ಲಾಭ ಸಲುವಾಗಿ ನಾ ಹೇಳಕತ್ತೀನಿ. ನನ್ ಲಾಭದ ಕೂಡ ನೀವು ಲಾಭ ತಗೋತೀರಂದ್ರೆ ಸಂತೋಷ. ಅದಕ್ಕೆ ಇಷ್ಟು ಬತ್ಮತಿ ನೀವು ಚಾಂಟ್ ಮಾಡ್ರಿ. ಮೊದಲ ಬರ್ಬೇಕಾದ್ರೆ 1 ತಾಸು ಮೊದಲ ಏನ್ ಹೇಳ್ತಾರೆ ಇವತ್ತ ಬೇರೆ ಬೇರೆ ಕಾಮೆಂಟ್ರಿ ಅಂದ್ರ ಪರಂಪರೆ ಇದ್ದ ಕಾಮೆಂಟ್ರಿ. ಹೊಳೆ ನರಸೀಪುರ ಆಗ್ಲಿ, ರಾಮಕೃಷ್ಣ ಮಿಷನ್ ಆಗ್ಲಿ ಇದ್ದಂತ ಬರ್ದಂತ ಕಾಮೆಂಟ್ರಿನ ಓದ್ರಿ. ಬ್ಯಾರೆಯವರು ದ್ವೈತ, ವಿಶಿಷ್ಟ ದ್ವೈತ, ಆ ಗುರುಗಳು ಪರಂಪರೆಗಳು ಬಂದಂತ ಭಾಷೆಗಳನ್ನ ಓದಬೇಡ್ರಿ. ಇಷ್ಟೊಂದೆಲ್ಲ ನಿಮ್ಗೆ ಯಾಕೆ ಕಳಕಳಿಂದ ಹೇಳಾಗತ್ತೇನಂದ್ರ, ಇಲ್ಲಿ ಮಾಯಾ ಅನ್ನುವಂಥದ್ದು ನಮಗ ಮುಸುಕಿ ಇದೆಯಾ, ಮೋಹ ಮುಸುಕಿ ಇದಲ್ಲ, ಅದು ಮೋಹವನ್ನ ಕಳ್ಕೊಬೇಕಾಗೈತಿ, ಎಚ್ಚರ ಆಗ್ಬೇಕಾಗೈತಿ. ಈ ಜಾಗೃತಿಯಿಂದ ಎಚ್ಚರ ಆಗೋದದ. ಇಲ್ಲಿ ಬಹಳ ಪ್ರಯತ್ನ ಅದ. ಆ ಪ್ರಯತ್ನಕ್ಕಾಗಿ ನೀವೆಲ್ಲ ಫೈಟ್ ಮಾಡ್ರಿ ಅಂತ ತಿಳ್ಕೊಂಡು ಒಂದು ಕಳಕಳಿಯಿಂದ ಹೇಳ್ತಾ ಇದ್ದೀನಿ. ಈಗ ತೈತ್ರಿಯ ಉಪನಿಷತ್ತಿನ ಶಿಕ್ಷಾವಲ್ಲಿ ಯಾರು ಇವರು ಅದ್ರ ಬಗ್ಗೆ ಪ್ರಾರಂಭ ಮಾಡ್ಬಿಡ್ಲಿ ಇವತ್ತನ ಹೆಂಗ್ ಮಾಡ್ಲಿ? ಇನ್ನ ಅರ್ಧ ತಾಸದ ಸ್ಟಾರ್ಟ್ ಮಾಡ್ರಿ ಅಂತೀರ. ನೀವು ಮನ್ಯಾಗ ಚಾಟಿಂಗ್ ಮಾಡಕ್ ಪ್ರಯತ್ನ ಮಾಡ್ರಿ. ಇನ್ನ ನಮ್ಮ ಅಪ್ಪರು ಪರಮಾತ್ಮ ಸ್ವಾಮೀಜಿಯವರಿಗೆ ಅಪ್ಪರು ಅಂತೀವಿ ನಾವು. ಅವರು ಪ್ರತಿಯೊಂದು ಉಪನಿಷತ್ತಿಗೆ ವಿಶೇಷವಾದಂತಹ ಒಂದು ಪರಿಚಯವನ್ನ ಹೇಳ್ಕೊಂತ ಹೋಗ್ತಾರೆ. ಅವ್ರ ಉಪನಿಷತ್ತುಗಳ ಪರಿಚಯ ಏನದ, ಒಂದು ಉಪನಿಷತ್ತಿಗಿಂತ ಇನ್ನೊಂದು ಉಪನಿಷತ್ತಿಗೆ ವ್ಯತ್ಯಾಸ ಇರ್ತದೆ. ಅಂದ್ರೆ ಆಳ ಮತ್ತು ಹರಿವು ಇರ್ತದೆ. ಅವಾಗ ಹೇಳೋ ಮುಂದೆ ಅವರು ಹಿಂದಿನ ಉಪನಿಷತ್ತಾಗ ನಾವ್ ಏನ್ ಅಭ್ಯಾಸ ಮಾಡೀವಿ ಅದನ್ನ ಇನ್ನೊಮ್ಮೆ ಪುನರಾವರ್ತನೆ ಹೇಳಿ, ಮತ್ ಈ ಒಂದು ಉಪನಿಷತ್ತೊಳಗೆ ಏನೇನು ಹೆಚ್ಚಿಗೆ ನಾವು ಮಾಡಾಕತ್ತೀವಿ ಅನ್ನೋದನ್ನ ಅಡಿಷನ್ಸ್ ಹೇಳಿ ಅವ್ರ ಮುಂದೆ ಏನ್ ಮಾಡ್ತಾರ, ಆ ಪ್ರಕರಣವನ್ನ ಪ್ರಾರಂಭ ಮಾಡುವುದು ಪದ್ಧತಿ. ಆ ಪ್ರಕಾರ ಈಗ ಶಿಕ್ಷಾವಲ್ಲಿ ಅಂತಕೊಂಡು 1ನೇ ಅಧ್ಯಾಯ, ಅದರ ಬಗ್ಗೆ ಯಾವುದು ತೈತ್ರಿಯ ಉಪನಿಷತ್ತಿನ 1ನೇ ಅಧ್ಯಾಯದ ಹೆಸರು ಶಿಕ್ಷಾವಲ್ಲಿ ಅದ. ಆ ಶಿಕ್ಷಾವಲ್ಲಿಗೆ ಸಪರೇಟ್ ಉಪನಿಷತ್ತಿಗೆ ಅವರು ವಿವರಣೆ ಕೊಟ್ಕೊಂಡು ಹೋಗ್ಯಾರ. ಇಂಟ್ರೊಡಕ್ಷನ್. In this section, we shall recollect the introductory points we have seen in the previous Upanishad. ಇಲ್ಲಿವರೆಗೆ ನಾವು ಅಭ್ಯಾಸ ಮಾಡಿ ಯಾವ್ಯಾವ ಯಾರು ಹೇಳ್ಬೇಕು ಹೆಸರು, ಉಪನಿಷತ್ತುಗಳ ಹೆಸರು ಇದು 5ನೇ ಮೊದಲನೇ ಮುಂಡೋಪನಿಷತ್ ರೀ, ಉಪನಿಷತ್ ರೀ, ಏನು ಉಪನಿಷತ್ತು, ಕಟು ಉಪನಿಷತ್ತು, ಕೈವಳ್ಳ ಉಪನಿಷತ್ತು 4 ಆಗ್ಯಾವ ಸರ್. 4 ಆಗ್ಯಾವ. ಸುರೇಶ್ ಅವ್ರು ಹೇಳ್ತಾರ ಬಿಡ್ರಿ. ಸುರೇಶ್ ಅವ್ರು ಹೇಳ್ತಾರ, ದಿವ್ಯಾನಂದ್ರ ಹೇಳ್ತಾರ. ಚಂದ್ರಮ್ಮ ಅವ್ರ ಕೈ ಎತ್ತಿದ್ರಲ್ಲ ಆಗಲೇ,
ಹೇಳ್ರಿ, ನೀವ್ ಯಾವ್ಯಾವ ಉಪನಿಷತ್ ಇದ್ರಿ ಅಮ್ಮಾರ? ಮಾಂಡೂಕೋಪನಿಷತ್ತು, ಕೇನೋಪನಿಷತ್ತು, ಕೈವಲ್ಯೋಪನಿಷತ್ತು, ಮತ್ತೆ ಇವಾಗ ಇದು ಕೈವಲ್ಯೋಪನಿಷತ್ತು ಉಪನಿಷತ್ತು. ಮಾಂಡೂಕ್ಯ ಅಲ್ರಿ, ಮಾಂಡೂಕ್ಯ ಇನ್ನ ಆಗಿಲ್ಲ. ಉಪನಿಷತ್ತು ಸಾರಿ, ಮುಂಡಕ ಉಪನಿಷತ್ತು. ಮಾಂಡೂಕ್ಯ ಮುಂಡಕ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಮುಂಡಕೋಪನಿಷತ್ತು ಕರ್ಕಡ. ಮುಂಡಕ ಉಪನಿಷತ್ತು. ಓಕೆ. Our basic scriptures, the four Vedas, are broadly classified into two portions. ಶಾಸ್ತ್ರಗಳಂತ ನಾವೇನ್ ಕರಿತೀವಲ್ಲ, ಈ ಉಪನಿಷತ್ತುಗಳಿಗೆ ಶಾಸ್ತ್ರ ಅಂತೀವಿ ಏನ್ರಿ, ಅಥವಾ ವೇದಗಳಿಗೆ ಶಾಸ್ತ್ರ ಅಂತ ಕರಿತೀವಿ. ಅವುಗಳನ್ನ ನಾವು ಎರಡು ಭಾಗ ಮಾಡ್ತೀವಿ, ಒಂದು ವೇದ ಪೂರ್ವ ಭಾಗ, ಒಂದು ವೇದಾಂತ ಭಾಗ ಅಂತ ಕರಿತೀವಿ. ಕೇಳ್ರಿ, ಅಷ್ಟು ಕೊಟ್ಟು ಕೇಳ್ರಿ. ನಿಮ್ಗೆ ಯಾರು ಇಂಥದ್ದು ಮಾತುಗಳನ್ನ ಹೇಳುವುದಿಲ್ಲ. ನಮ್ಮ ಗುರುಗಳ ಹೃದ್ಗತವಾದಂತ ಪುಸ್ತಕ ಇದೆ, ಅದ ಇದೆ, ಅವರ ಮನಸ್ಸು ಹೆಂಗದ, ಅವ್ರ ಪುಸ್ತಕದ ಏನದ, ಅಭಿಪ್ರಾಯ ಏನದ, ಕಂಪ್ಲೀಟ್ ಅದನ್ನ ತಮ್ಮ ಮಾತುಗಳು ಹೇಳ್ಕೊಂಡು ಕೊಟ್ಟಾರ. The former is more voluminous and deals with various karma. ವೇದ ಪೂರ್ವ ಭಾಗ ಏನದ, ಇದು ಬಹಳ ಗಾತ್ರದಲ್ಲಿ ಬಹಳ ದೊಡ್ಡದ. ವೇದಗಳ ರಾಶಿ ಅಪಾರವಾದಂತಾರಲ್ಲ, ಹಂಗ ಅಪಾರವಾದಂತ ರಾಶಿ ಅದ ಇದು. ಯಾವುದು? ವೇದ ಪೂರ್ವ ಭಾಗ. ಅದರಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಅನೇಕ ಕರ್ಮಗಳನ್ನ ಹೇಳ್ತಾರ, ಆಕ್ಟಿವಿಟಿ ಚಟುವಟಿಕೆಗಳನ್ನ ಹೇಳ್ತಾರ. ನಿಮ್ಗೆ ಯಾವ ಫಲ ಬೇಕು, ಆ ಫಲ ಬೇಕಾದ್ರೆ ಈ ಕರ್ಮ ಮಾಡ್ರಿ, ಈ ಫಲ ಬೇಕಾದ್ರೆ ಈ ಕರ್ಮ ಮಾಡ್ರಿ, ಹಿಂಗೆ ಹೇಳ್ಕೊಂಡು ಹೋಗುವುದು. ಬರೇ ವೇದ ಕಾಂಡ, ಅದಕ್ಕೇನಂತಾರ ಕರ್ಮಕಾಂಡ ಅಂತ. ಆಲ್ ದ ಆಕ್ಟಿವಿಟೀಸ್ ಇನ್ ಕರ್ಮಕಾಂಡ ಆರ್ ಕ್ಲಾಸಿಫೈಡ್ ಇಂಟು 3 categories. ಕರ್ಮಕಾಂಡದ ಅತ್ಯಂತ ವಿಷಯ ನಿಮ್ಗೆ ಈಗ ಹೇಳಾಕ್ತಾರ ನೋಡಿ, ಎಂದೂ ಹೇಳಿಲ್ಲ ಅವ್ರು ಕರ್ಮಕಾಂಡದ ವಿಷಯ. ಈಗ ಆದ್ರೂ ಹೇಳಾಕತ್ತಾರ. ಯಾಕ? ಅಲ್ಲಿ ಒಂದು ರುಚಿ ಇರ್ತದ ಅಂತ ತಿಳ್ಕೊಂಡು ಹೇಳಾಕತ್ತಾರ. ಅವಾಗಿದ್ದ ಇಲ್ಲ, ರುಚಿ ಅದ ಅಂತ ತಿಳ್ಕೊಂಡು ಅದ ಹೇಳಾಕತ್ತಾರ. ಕರ್ಮಕಾಂಡಗತಿಗತ ಏನ್ ಕರ್ಮಗಳದಾವ ಅವನ್ನ 3 ಭಾಗ ಮಾಡ್ತೇವಿ. ಕಾಯಕ ಕರ್ಮಾಣಿ, ವಾಚಕ ಕರ್ಮಾಣಿ, ಮಾನಸ ಕರ್ಮಾಣಿ. ಇದು ನಮಗ ಸಂಬಂಧ ಇಲ್ಲ, ಕರ್ಮಕಾಂಡದವರಿಗೆ ಸಂಬಂಧಿಸಿದ್ದು ಹೇಳಕತ್ತೀನಿ, ಪೂರ್ವ ಮೀಮಾಂಸಕ್ಕೆ ಸಂಬಂಧಪಟ್ಟಿದ್ದು. ಆದ್ರೂ ನಮ್ಗೆ ಇದ್ರಾಗ ವಾಸನೆ ಇತ್ತಂದ್ರೆ ಅದಿದ್ದ ವಾಸನೆ ಕಿತ್ಕೊಂಡು ಕೆಣೆಣೆ ಆಗ್ಲಿ, ಅದ್ರ ಬಗ್ಗೆ ವಾಸನೆ ಬೇಡ ಅಂತ ಕೊಳ್ಳೋದು. ಅದ್ರ ಬಗ್ಗೆ ಇದ್ದಂತ ಒಂದು ಏನು ಆಕಾಂಕ್ಷೆ ಐತಿ ಅದ್ರ ಕಿತ್ತು ಹೋಗ್ಲಿಕ್ಕೆ ಈ ಮಾತುಗಳನ್ನ ಹೇಳಕತ್ತಾರೆ. ಕೇಳಿ, ಕಾಯಕ ಕರ್ಮಾಣಿ ಅಂದ್ರ ನಮ್ಮ ದೇಹದಿಂದ ಆಗುವಂತ ಕರ್ಮಗಳನ್ನ ಮಾಡುವಂತದ್ದು ಏನು, ಯಾಗ, ಪೂಜಾ, ನಮಸ್ಕಾರ, ಇವುಗಳನ್ನ ಶರೀರದಿಂದ ಮಾಡುವಂತ ಕಾರ್ಯಗಳನ್ನು. ವಾಚಕ ಕರ್ಮಗಳಂದ್ರ ಬಾಯಿಯಿಂದ ವರ್ಬಲ್ ಹೇಳುವಂತ ಮಂತ್ರಗಳು, ಚಾಂಟಿಂಗ್, ಪ್ರೇಯರ್ಸ್, ನಾಮ ಜಪ, ಪಾರಾಯಣ ಮಾಡುವಂತದ್ದು ಏನೈತಿ, ವಿಷ್ಣು ಸಹಸ್ರನಾಮ, ಇವನ್ನೆಲ್ಲ ಪಾರಾಯಣ ಮಾಡೋದು, ಕೇವಲ ಪಾರಾಯಣ ಮಾಡೋದು. ಇನ್ನು ಮಾನಸಿಕ ಕರ್ಮಾಣಿ ಅಂದ್ರೆ ಏನಂದ್ರೆ ಉಪಾಸನೆಗಳು. ಅಂದ್ರೆ ಇಲ್ಲಿ ಈ ಮನಸ್ಸಿನ ಮೂಲಕ ನಾವು ಏನೋ ಮಾಡಿದ್ರು ಮನಸ್ಸಿನ ಮೂಲಕ ಮಾಡೋದು. ದೈಹಿಕವಾಗಿನೂ ಇಲ್ಲ, ವಾಚಕವಾಗಿನೂ ಇಲ್ಲ, ಮನಸ್ಸಿನಿಂದ ಮಾಡೋದು. ಇಲ್ಲಿ ಮೈಗೂ ಕೆಲಸ ಇಲ್ಲ, ವಾಣಿಗೂ ಕೆಲಸ ಇಲ್ಲ, ಕೇವಲ ಮನಸ್ಸಿನ ಪೂರ್ವಕ ಮಾಡೋದು. ಅವಕ್ಕೆ ಉಪಾಸನಾದಿಗಳು ಅಂತ ಕರೀತಾರ. ಅವಕ್ಕೇನಂತಾರ, ಮಾನಸಿಕ ಜಪ ಅಥವಾ ರಿಪಿಟೇಷನ್ ಆಫ್ ನೇಮ್ ಆಫ್ ಭಗವಾನ್. 1008 ಭಗವಂತನ ಹೆಸರುಗಳನ್ನ ರಿಪೀಟ್ ಮಾಡುವುದು ಅಥವಾ ಧ್ಯಾನ ಮಾಡುವುದು ಏನ್ರಿ, ಇವಕ್ಕೇನಂತಾರ ಮಾನಸಿಕ ಕರ್ಮಗಳು ಅಂತ ಕರೀತಾರ. For these type of karma, the scripture promise 3 type of result. ಈ 3 ಕರ್ಮಗಳಿಗೆ 3 ಫಲಗಳನ್ನ ವೇದ ಹೇಳ್ತದೆ. The results are can broadly placed in the following categories. ಇವು ಕಾಯಿಕ ಕರ್ಮ, ವಾಚಕ ಕರ್ಮ, ಮಾನಸಿಕ ಕರ್ಮಗಳನ್ನ ಮಾಡೋದ್ರಿಂದ ನಮಗೆ ಏನ್ ಆಗ್ತದಪ್ಪ, ನಮಗೆ ಏನ್ ಲಾಭ ಅದ? ಮತ್ತೆ ಯಾಕೆ ಪೂರ್ವ ಮೀಮಾಂಸಕರು ಅವ್ರು ಬೆನ್ನತ್ತಾರ? ಸುಮ್ಮನೆ ಬೆನ್ನತ್ತಾರ ನಮ್ಮನ್ನ? ಇಲ್ಲ, ಏನೋ ಒಂದ್ ಲಾಭ ಅದ ಅಲ್ಲ. ಏನ್ ಲಾಭ ಅದ ಹೇಳ್ತಾರ ನೋಡಿ, ಎಷ್ಟು ರುಚಿ ಅದ ನೋಡಿ ಮಾತಿಗೂ. ಹೇಳ್ತಾರ, ಉಪಾಧಿ ಫಲಂ. ಈ ಶರೀರ, ಮನಸ್ಸು ಮತ್ತು ಬುದ್ಧಿಗಳ ಒಂದು ಸಂಕೀರ್ಣಕ್ಕ ನಾವು ಉಪಾಧಿ ಅಂತ ಕರಿತೀವಿ ಏನ್ರಿ. ಈ ಶರೀರ, ಈ ಮನಸ್ಸು ಬುದ್ಧಿಗಳ ಸಂಘಾತ ಏನೈತಲ್ಲ, ಇದು ಅಷ್ಟು ಕೂಡಿಸಿ ನಾವು ಇದಕ್ಕೆ ಉಪಾಧಿ ಅಂತ ಕರಿತೀವಿ. ಇದು ಒಂದು ಉಪಾಧಿ ಅಂದ್ರೆ ಸಾಧನ ಆಗೈತಿ. ಶರೀರ ಒಂದು ಸಾಧನ ಆಗೈತಿ, ಈ ಮನಸ್ಸು ಒಂದು ಸಾಧನ ಆಗೈತಿ, ಈ ಬುದ್ಧಿ ಒಂದು ಸಾಧನ ಆಗೈತಿ. ಎದಕ್ಕ? ಈ ಜಗತ್ತಿನಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಒಂದು ಸಾಧನ ಆಗೈತಿ ಏನ್ರಿ. ಈ ಶರೀರ, ಮನಸ್ಸು, ಬುದ್ಧಿಗಳು ಜಗತ್ತಿನಲ್ಲಿ ಹೊಡೆತುಕೊಳ್ಳುವಂತಹ ವ್ಯವಹಾರ ಮಾಡ್ಲಿಕ್ಕೆ ಒಂದು ಸಾಧನ ಆಗ್ಯದ. ಇದು ಶರೀರ ಇಲ್ಲಂದ್ರೆ ನಮಗೆ ವ್ಯವಹಾರ ಮಾಡಕ್ ಆಗಂಗಿಲ್ಲ, ಮನಸ್ಸಿಲ್ಲಂದ್ರೆ ವ್ಯವಹಾರ ಮಾಡ್ಲಿಕ್ಕೆ ಆಗಂಗಿಲ್ಲ, ಬುದ್ಧಿ ಇಲ್ಲಂದ್ರೆ ವ್ಯವಹಾರ ಮಾಡ್ಲಿಕ್ಕೆ ಆಗಂಗಿಲ್ಲ.
The human beings know that your body mind complex needs to be in good condition to enjoy the things in the world. ಈ ಜಗತ್ತಾಗ ಇದ್ದಂತಹ ವಿಷಯ ವಸ್ತುಗಳನ್ನ ನಾವು ಭೋಗಿಸಿ ಸುಖ ಹೊಂದಬೇಕು ಅನ್ನುವಂತಹ ಮನುಷ್ಯ ಇದ್ನಂದ್ರೆ ಅವಾಗ ಆರೋಗ್ಯ ಬೇಕಾಗ್ತದ, ಶರೀರದಲ್ಲಿ ಆರೋಗ್ಯ ಬೇಕಾಗ್ತದ. ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಶರೀರ, ಈ ಮನಸ್ಸು ಬುದ್ಧಿಗಳು ನಿರೋಗಿಯಾಗಿರ್ಬೇಕಾಗ್ತದ. ಅವಾಗ ಮಾತ್ರ ಈ ಜಗತ್ತನ್ನ ನಾವು ಅನುಭವ ಮಾಡಿ ಸುಖವನ್ನ ಅನುಭವಿಸ್ಲಿಕ್ಕೆ ಬರ್ತದ. ಅಕಸ್ಮಾತ್ ಈ ಶರೀರದಾಗ ತೊಂದರೆ ಇತ್ತು, ಮನುಷ್ಯನಾಗ ತೊಂದರೆ ಇತ್ತು, ಅವಕ್ಕೇನಂತೀವಿ ನಾವು ಆದಿ ಮತ್ತು ವ್ಯಾಧಿ ಅಂತೀವಿ. ಮನುಷ್ಯನ ತೊಂದರೆ ಇತ್ತು ಅಂದ್ರ ಆದಿ ಅಂತೀವಿ, ಶರೀರದಲ್ಲಿ ತೊಂದರೆ ಇತ್ತು ಅಂದ್ರ ವ್ಯಾಧಿ ಅಂತೀವಿ. ಇವುಗಳಲ್ಲಿ ತೊಂದರೆ ಇತ್ತಂದ್ರ ಆದಿ ವ್ಯಾಧಿ ಅಂತೇವಲ್ಲ. ಆದಿ ವ್ಯಾಧಿ ಇದ್ರ ಆ ಮನುಷ್ಯ ಜಗತ್ತಿನ ವಿಷಯ ವಸ್ತುಗಳನ್ನ ಸಮರ್ಪಕವಾಗಿ ಭೋಗಿಸಿ ಆನಂದಿಸಲಾರ ಅಂತಾರ. A deaf person cannot enjoy the music, even Saraswati plays the veena. ಒಬ್ಬವ ಕಿವುಡದಾನ, ಕಿವಿ ಇಲ್ಲ, ಅವನ ಶ್ರವಣೇಂದ್ರಿಯ ಇಲ್ಲ, ಅವನ ಮುಂದೆ ಪ್ರತ್ಯಕ್ಷ ಸರಸ್ವತಿ ದೇವಿನ ವೀಣಾ ಕೊಡಿಸಿದ್ದಂದ್ರೆ ಅದಕ್ಕೆ ಕೇಳುವ ಸಾಮರ್ಥ್ಯ ಅವನಿಗಿಲ್ಲ. ಅವನಿಗೆ ಕೇಳುವಂತ ಸಾಮರ್ಥ್ಯ ಇಲ್ಲ. No one can enjoy anything and the mind is disturbed. ಮನುಷ್ಯ ಕಲುಷಿತ ಆಯ್ತು ಅಂದ್ರೆ ಬೇಕಾದಂತ ಪಕ್ವಾನ ಇರಲಿ, ಅದು ರುಚಿಸುವುದಿಲ್ಲ. Many rituals are prescribed for the improvement of body mind complex. ಆದ್ದರಿಂದ ವೇದ ಪೂರ್ವ ಭಾಗದಲ್ಲಿ ಮನಸ್ಸು ಬುದ್ಧಿಗಳ, ಈ ಮನಸ್ಸು ಮತ್ತು ಶರೀರ ಮತ್ತು ಬುದ್ಧಿಗಳ ಈ ಸಂಕೀರ್ಣ ಇದು ಒಳ್ಳೆಯದಿರ್ಲಿ, ಇದು ಆರೋಗ್ಯವಂತವಾಗಿರ್ಲಿ. ಶರೀರ ಮನಸ್ಸುಗಳು ಆರೋಗ್ಯದಿಂದ ಇದ್ರೆ ಈ ಜಗತ್ತಿನೊಳಗ ನಾವು ವಿಷಯ ವಸ್ತುಗಳನ್ನು ಚೆನ್ನಾಗಿ ಭೋಗಿಸಲು ಬಂದೆವು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಶರೀರ ಆರೋಗ್ಯಕರವಾಗಿರ್ಲಿ, ನಮ್ಮ ಮನಸ್ಸು ಆರೋಗ್ಯಕರವಾಗಿರ್ಲಿ, ನಮ್ಮ ಬುದ್ಧಿ ಆರೋಗ್ಯಕರವಾಗಿರ್ಲಿ. ಅಂತ ಶರೀರವನ್ನ, ಅಂತ ಮನಸ್ಸನ್ನ, ಅಂತ ಬುದ್ಧಿಯನ್ನ ದಯಪಾಲಿಸಪ್ಪ ಅಂತಿಕೊಂಡು ಆ ದೇವರಿಗೆ ನಾವು ಏನು ಕೇಳ್ಕೊಳ್ಳುವಂಥದ್ದು, ಏನಾದ್ರು ಕೇಳ್ಕೊಂಡ್ರೆ ಸಿಗುವಂತದ್ದು ಎಲ್ಲ ಎದರಿಂದ ಬರ್ತದ ಅಂದ್ರೆ ಈ ಕಾಯಿಕ ಕರ್ಮಾಣಿ ಏನ್ ಮಾಡ್ತೀವಿ ಇವುಗಳಿಂದ ಬರ್ತದೆ. ಕಾಯಿಕ ಕರ್ಮಾಣಿ ಏನು ಯಜ್ಞ ಯಾಗಗಳನ್ನ ಮಾಡ್ತೀವಿ, ಪೂಜಾಗಳನ್ನ ಮಾಡ್ತೀವಿ, ನಮಸ್ಕಾರಗಳನ್ನ ಮಾಡ್ತೀವಿ, ಇವುಗಳಿಂದ ಉಪಾಧಿ, ಒಳ್ಳೆ ಉಪಾಧಿ ಸಿಗ್ತದ. ಒಳ್ಳೆ ಆರೋಗ್ಯವಂತ ಶರೀರ, ಒಳ್ಳೆ ಆರೋಗ್ಯವಂತ ಮನಸ್ಸುಗಳಂತಹ ಒಂದು ಉಪಾಧಿ ನಮಗೆ ವ್ಯವಹಾರಕ್ಕ ಸಿಗ್ತದೆ. ನೋಡಿ, ಆರೋಗ್ಯನು ಎಷ್ಟು ಮುಖ್ಯ ಬೇಕು ಅನ್ನುವಂಥದ್ದು ಗೊತ್ತಾಗ್ತದೆ. ಅದಕ್ಕೇನ್ ಬೇಕು? ಕಾಯಕ ಕರ್ಮಗಳು ಬೇಕು. ವೇದದಲ್ಲಿ ಹೇಳಿದಂತ ಕಾಯಕ ಕರ್ಮಗಳನ್ನು ಮಾಡಬೇಕು. ಅಕಸ್ಮಾತ್ ನಮಗೆ ಒಳ್ಳೆ ಶರೀರ, ಒಳ್ಳೆ ಬುದ್ಧಿ, ಆರೋಗ್ಯವಂತ ಮನಸ್ಸು, ಒಳ್ಳೆ ಶರೀರ ಕೊಟ್ಟಾರ ಭಗವಂತ ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಕಾಯಕ ಕರ್ಮಗಳನ್ನ ಮಾಡೇವಿ ಅಂತ ತಿಳ್ಕೊಳ್ರಿ. ಇಲ್ರಿ ನಮ್ಮ ಶರೀರದಾಗ ತೊಂದರೆ ಅದ, ಮನಸ್ಸಿನಾಗ ತೊಂದರೆ ಅದಂದ್ರೆ ನಾವು ಏನೋ ಪಾಪ ಮಾಡೇವಿ ಅಂತ ತಿಳ್ಕೊಳ್ರಿ. ಇದು ಒಂದೇದು. ಎರಡನೇದೇನು ಅಂದ್ರೆ ವಿಷಯ ಫಲಂ. ವಿಷಯಗಳು for a human being to enjoy the healthy sense organs need to be interact with the sense objects. ಮನುಷ್ಯರಾಗಿ ನಾವು ಈ ಜಗತ್ತಿನಲ್ಲಿ ಸುಖವನ್ನ ಪಡಿಬೇಕಾದ್ರೆ ನಮಗಲ್ಲೇ ಆರೋಗ್ಯವಂತಹ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಇರಬೇಕು. ಮತ್ತು ವಿಷಯ ವಸ್ತುಗಳು ಕೂಡ ಅದೇ ಆರೋಗ್ಯವಂತ ವಿಷಯ ವಸ್ತುಗಳು ಸಿಗ್ಬೇಕು. ಹಿಂಗ ವಿಷಯಗಳು, ಒಳ್ಳೆ ವಿಷಯಗಳು ಮತ್ತು ಒಳ್ಳೆ ಕರ್ಮೇಂದ್ರಿಯಗಳು, ಒಳ್ಳೆ ಜ್ಞಾನೇಂದ್ರಿಯಗಳು ಇರುವಂತಹ ಶರೀರ ಬರಬೇಕು ಅಂತ ಅದಕ್ಕೆ ಕೆಲವೊಂದು ರಿಚುವಲ್ಸ್ ಅಂತಂದ್ರೆ ವೇದಗಳಲ್ಲಿ, ಕರ್ಮಕಾಂಡಗಳಲ್ಲಿ ಕೆಲವೊಂದು ಇಂಥ ಯಜ್ಞ ಯಾಗಗಳನ್ನು ಮಾಡ್ಲಿಕ್ಕೆ ಹೇಳ್ಯಾರ. ಉದಾಹರಣೆಗೆ ವಿತೌಟ್ ಫುಡ್ ವಾಟ್ ಇಸ್ ಯೂಸ್ ಆಫ್ ಹೆಲ್ದಿ ಟಂಗ್. ಈಗ ನಮ್ಮದು ನಾಲಿಗೆ ಆರೋಗ್ಯ ಐತಿಪ್ಪ, ಆದ್ರೆ ಆಹಾರ ಇಲ್ಲ, ಏನ್ ಮಾಡ್ತೀರಿ? ಆಹಾರ ಇರ್ಬೇಕು, ಒಳ್ಳೆ ನಮ್ದು ರುಚಿಯನ್ನ ನೋಡುವಂತ ನಮ್ದು ನಾಲಿಗೆನೂ ಇರ್ಬೇಕು. ಬರೀ ನಾಲಿಗೆದ ಆಹಾರದ ಉಪಯೋಗ ಇಲ್ಲ, ಆಹಾರದ ನಾಲಿಗೆದ ಉಪಯೋಗ ಇಲ್ಲ ಅಂತ. If there is no wonderful things to see, what is use of the healthy eye? ಕಣ್ಣದಾಗ ನೋಡಾಕ ರಮಣೀಯವಾದಂತ ದೃಶ್ಯ ಇಲ್ಲಾಂದ್ರೆ ಉಪಯೋಗ ಇಲ್ಲ. ರಮಣೀಯವಾದ ದೃಶ್ಯ ಅಲ್ಲಪ್ಪ, ಕಣ್ಣ ಇಲ್ಲ, ಉಪಯೋಗ ಇಲ್ಲ.
ಅದಕ್ಕೆ ವಿಷಯ ಫಲಂ ಇವು ಬೇಕಂದ್ರೆ ಏನ್ ಮಾಡ್ಬೇಕು, ವಾಚಕ ಕರ್ಮಗಳನ್ನು ಮಾಡ್ಬೇಕು. ಇನ್ನ ಮಾನಸ ಕರ್ಮಗಳದಾವಲ್ಲ ಅವು ಎದಕ್ಕಂದ್ರ ಲೋಕಫಲಂ. ಲೋಕಫಲಂ ಅಂತಂದ್ರ ನಾವಿರುವಂತ ವಾತಾವರಣ, ನಾವಿರುವಂತ ಮನೆ, ನಾವಿರುವಂತ ಸುತ್ತಮುತ್ತಲಿರುವಂತ ಜನ, ಎಂತ ಜನ ಅದರಪ್ಪ, ಈ ಲೋಕ ಪ್ರಾಪ್ತಿ ಆಗ್ಬೇಕು. A suitable environment, peaceful and harmonious, is required to enjoy the sense objects with a healthy body mind complex. ನೋಡಿ, ನಾವು ಮನೆ ಸುತ್ತಮುತ್ತ ಗಲೀಜ್ ಜನ, ಅನ್ಕಲ್ಚರ್ಡ್ ಜನ ಇದ್ರು, ಗದ್ದಲ ಇತ್ತು ಅಂದ್ರೆ ಶಾಸ್ತ್ರ ಅಂತ. ಆದ್ರಿಂದ ಒಳ್ಳೆ ಸಂಸ್ಕೃತಿ ಇದ್ದಂತ ಲೊಕ್ಯಾಲಿಟಿ ಒಳಗ ನಮ್ಮ ಮನೆ ಇರ್ಬೇಕು. ಅಲ್ಲಿ ವಾತಾವರಣ ನಮ್ಗೆ ಅಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಇರಬೇಕು. ಅಲ್ಲಿ ವಾಸನೆ ಗಲೀಜ್ ವಾಸನೆ ಇರಬಾರ್ದು, ಗದ್ದಲ ಇರಬಾರ್ದು, ಶಾಂತಿ ಇರಬೇಕು. ಒಂದು ಉದಾಹರಣೆ ಹೇಳ್ತಾರಪ್ಪ, ಕರೆಂಟ್ಲಿ ಇನ್ ಸೈರಿಯಾ ಇಟ್ ಈಸ್ ಹಾರ್ಡ್ ಟು ಎಂಜಾಯ್ ಇವನ್ ಇಫ್ ಒನ್ ಹ್ಯಾಸ್ ಎವ್ರಿಥಿಂಗ್. ನಿಮ್ಮಲ್ಲಿ ಹಣ ಐತಿ, ಒಳ್ಳೆ ಆರೋಗ್ಯ ಐತಿ, ಒಳ್ಳೆ ವಿಷಯಗಳು ಅದಾವ ಅಂದ್ರೂ ಕೂಡ ಈ ಸೈರಿಯಾದಾಗ ಯುದ್ಧ ನೋಡಿದ್ರು. ಆ ಎಲ್ಲ ಇದ್ರು ಕೂಡ ಅಂತ ಒಂದು ಯುದ್ಧದ ವಾತಾವರಣ ಇತ್ತಂದ್ರೆ ಆ ಜೀವನವನ್ನ ನಾವು ಅನುಭವಿಸಕ್ ಗೊತ್ತೇನು ಬರೋದಿಲ್ಲ. A person living in posh house amidst the slum cannot enjoy the luxury while working and suffering around him. ಒಬ್ಬ ಮನುಷ್ಯ ಅದನ್ನ ಅದೇ ಲಕ್ಸರಿಯಸ್ ಮನೆ ಐತಿ, ಒಂದು ಐಷಾರಾಮಿ ಬಂಗ್ಲೆ ಐತಿ, ಸುತ್ತಮುತ್ತ ಸ್ಲಮ್ ಏರಿಯಾ ಐತಿ, ವಲಸೆ ಪ್ರದೇಶದಾಗ ಮಾಡ್ಯಾನ ಮನಿ. ಅವನು ಕೂಡ ಆ ಒಂದು ತನ್ನ ಬಂಗ್ಲೆ ಒಳಗೆ ಕುತ್ಕೊಂಡು ಐಷಾರಾಮಿ ಜೀವನವನ್ನ ಸಂತೋಷವಾದ ಕ್ಷಣಗಳನ್ನು ಕಳೀಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸುತ್ತಮುತ್ತ ಜನ ಒದ್ದಾಡೋದನ್ನ ನೋಡ್ತಾನ. It is difficult to enjoy life in a dense environment in a family. ಇನ್ನು ಮನೆಯೊಳಗ ಏನೋ ಒಂದು ಗಂಡಾಂತರ ಸಮಸ್ಯೆ ಬಂದದ, ಯಾರೋ ಒಬ್ಬರು ಆತ್ಮೀಯ ಕೂಡ ನಮ್ಗ ಈ ಅಭ್ಯಾಸ ಮಾಡಕ್ ಆಗೋದು ಕೂಡ ಆರೋಗ್ಯಕರ ವಾತಾವರಣ ಇರಬೇಕು. ಅದ ಆರೋಗ್ಯದಲ್ಲಿ ಏನ್ ಮಾಡ್ಬೇಕು, ಮಾನಸ ಕರ್ಮಗಳನ್ನು ಮಾಡಬೇಕು. ಯಾವುದು ವೇದ ಗುರು ಭಾಗ. Vedas point out that any person who goes to such a life with a healthy BMI, body mind complex, with excess of sense objects in a healthy environment, to discover some important things. ಅಂತಾರೆ ಯಾವ ಪುಣ್ಯಾತ್ಮ ಒಳ್ಳೆಯ ಆರೋಗ್ಯವನ್ನು ಪಡೆದಾನ, ಒಳ್ಳೆಯ ಶರೀರವನ್ನು ಪಡೆದಾನ, ಒಳ್ಳೆಯ ಜ್ಞಾನೇಂದ್ರಿಯಗಳು, ಒಳ್ಳೆಯ ಕರ್ಮೇಂದ್ರಿಯಗಳು, ಒಳ್ಳೆಯ ಮನಸ್ಸು, ಒಳ್ಳೆಯದು ಹೆಲ್ದಿ ಆರೋಗ್ಯವಾದ ಮನಸ್ಸನ್ನು ಹೊಂದ್ಯಾನ. ಆಮೇಲೆ ಸುತ್ತಮುತ್ತ ವಾತಾವರಣ ಚಲೋ ಅದ, ಒಂದು ಅಭ್ಯಾಸ ಮಾಡ್ಲಿಕ್ಕೆ ಯಾವ ಹಣಕಾಸಿನ ತೊಂದರೆ ಇಲ್ಲ, ಎಲ್ಲ ಅನುಕೂಲದ ಅಂತ ಮನೆಯೊಳಗ ಅಂತ ವಾತಾವರಣದ ವಿಚಾರಪ್ಪ ಅಂತಂದ್ರೆ ಅವಂಗೆ ಕೆಲವೊಂದು ವಿಷಯಗಳು, ಹೆಚ್ಚಿನ ವಿಷಯಗಳು ಗೊತ್ತಾಗ್ತಾವ. ಆಲ್ ದೀಸ್ ಕರ್ಮಫಲ ಸಿಂಪಲ್. ಈ ಎಲ್ಲ ಕರ್ಮಗಳ ಫಲಗಳು ಬಹಳ ಚೆನ್ನಾಗಿದಾವ, ಬಟ್ ಸರ್ಟನ್ ಇಂಟ್ರೆಸ್ಟಿಂಗ್ ಎಫೆಕ್ಟ್ಸ್ ಆಲ್ಸೋ. ಏನೋ ಒಂದು 3 ದೋಷ ಅದಾವ ಅಂತ ಹೇಳಿದ್ರು. ಆ ದೋಷಗಳನ್ನು ಗುರುತಿಸ್ತಾನ. ಆ ದೋಷಗಳಿಗೆ ಒಂದು ವರ್ಡ್ ಇಟ್ಟಿದ್ರು, ನೆನಪಪ್ಪವರು ಬ್ಯಾಡ್ ಅನ್ನುವಂಥದ್ದು ಇಟ್ಟಿದ್ರು. ಬ್ಯಾಡ್ ಅಂದ್ರೆ ಏನು, ಯಾರು ಹೇಳ್ತೀರೇನು? ಕರ್ಮಫಲಗಳು ಇಷ್ಟು ಚೆನ್ನಾಗಿ ಅದಾವ ಕೂಡ ಇವುಗಳಲ್ಲಿ ದೋಷಗಳದಾವ. ಅವ್ರು ನೆನಪಿಟ್ಕೊಳ್ಳಿಕ್ಕೆ EAD ಅಂತ ಹೇಳಿದ್ರು. ಮೋಸ್ಟ್ ಪೀಪಲ್ ಡು ನಾಟ್ ನೋಟಿಸ್ ಇಟ್ ಬಿಕಾಸ್ ದೇ ಲೀಡ್ ಎ ಮೆಕ್ಯಾನಿಕಲ್ ಲೈಫ್. ಬಹಳಷ್ಟು ಜನ 99% ಜನ ಈ ಲೌಕಿಕ ಪ್ರಪಂಚದಾಗ ಮುಳುಗಿ ಎದುರು ಕೂಡ ಆ ದೋಷಗಳನ್ನು ಗುರುತಿಸುವುದಿಲ್ಲ ಅಂತ ಹೇಳ್ತಾರಪ್ಪ. ಯಾವುವು ದೋಷಗಳು? ಡಿ ಅಂದ್ರೇನು? ಬಂಧಕತ್ವಂ. ಎ ಅಂದ್ರೇನು? ಅತೃಪ್ತಿಕರತ್ವಂ. ಟಿ ಅಂದ್ರೇನು? ದುಃಖ ಮಿಶ್ರಿತತ್ವಂ. ಈ 3 ದೋಷಗಳನ್ನ ಇಂಥ ಒಂದು ವಾತಾವರಣ ಇದ್ದಾಗ ಗುರುತಿಸಿದಾನ. ಇಲ್ಲಾಂದ್ರೆ ಆ ಏನೈತಿ ಜೀವನ, ಲೌಕಿಕ ಜೀವನ, ಅದ ಕರೆಯ ಜೀವನ, ಅದ್ರಾಗ ಮುಳುಗಿ ಹೇಳ್ತಾವ. ಮೊದಲಕ್ಕೆ ಜನನ ಮರಣ, ಮೊದಲಕ್ಕೆ ಜನನಿ ಜಗದೇಶಯನ. ಹುಟ್ಟುವುದು ಯಾಕೆ ಒಂದು ಸಾಯಕೈತಿ, ಸಾಯಕ್ಕೆ ಯಾಕೆ ಒಂದು ಹುಟ್ಟತಿ. ಅನೇಕ ದಿವ್ಯಗಳ ಜೀವನವನ್ನು ಮಾಡದಂತೆ ಮನುಷ್ಯ ಅದನ್ನು ಬರ್ತದೆ. ಏನು ಉಪಯೋಗ ಇಲ್ಲ. ಹುಟ್ಟೋದು ಸಾಯೋದು, ತಿನ್ನೋದು ಸಾಯೋದು, ತಿನ್ನೋದು ಸಾಯೋದು. ಹಿಂಗ ಏನಾದ್ರೂ ಅವನು ಬುದ್ಧಿ ಸೂಕ್ಷ್ಮ ಇತ್ತು, ಹಿಂಗೆಲ್ಲಾ ಯಜ್ಞ ಯಾಗಾದಿಗಳನ್ನು ಮಾಡಿದ, ಕಾಯಿಕ ಕರ್ಮ ಮಾಡಿದ, ವಾಚಿಕ ಕರ್ಮ ಮಾಡಿದ, ಮಾನಸಿಕ ಕರ್ಮ ಮಾಡಿದ್ರೆ ಈ ಜಗತ್ತಿನಲ್ಲಿ ಇದ್ದಂತ ವಿಷಯಗಳಲ್ಲಿ ಈ ದೋಷಗಳನ್ನು ಅವ್ರ ಮಕ್ಕಳು ಹೇಳ್ಕೊಂಡು ಹೋಗ್ಯಾರ. ದುಃಖ ನಿಶ್ಚಿತತ್ವಂ, ಅತೃಪ್ತಿಕರತ್ವಂ, ಬಂಧಕತ್ವಂ ಹೇಳ್ಕೊಂಡು ಹೋಗ್ಯಾರ. ನಾಯಿಗೆ ಹಾಕಿ ಹೋಗ್ತು.
ಯಾಕಂದ್ರೆ ಹಿಂದೆ ಎಲ್ಲ ಹೇಳಿರ್ತೇನೆ. ಮುಂದೆ ಎಕ್ಸಾಮ್ ಮುಂದೆ ಏನಾದ್ರು ಹೇಳ್ತೇನೆ, ಮುಂದಿನ ಕಾಲ ಹೋಗ್ತೀನಿ. One who lives in a Vedic life, Karma Yogi, discovers these defects because his lifestyle is designed for ಕರ್ಮಯೋಗ ಮಾಡುವಂತಹ ಮನುಷ್ಯ ಈ ದೋಷಗಳನ್ನು ಗುರುತಿಸ್ತಾನೆ. ಆ ಕರ್ಮಯೋಗ ಮಾಡದೇ ಇದ್ದಂತ ಮನುಷ್ಯ ಅದರಲ್ಲೇ ಮುಳುಗಿ ಹೇಳ್ತಾನ, ಅಜ್ಞಾನಿಯಾಗಿ ಹೋಗ್ತಾನ. ಯಾವ ಕರ್ಮಯೋಗ ಜೀವನ ನಡೆಸ್ತಾನ ಅವನಿಗೆ ಇಫೆಕ್ಟ್ಸ್ ಗೊತ್ತಾಗ್ತದೆ. On the other hand, the person who is non-Vedic and materialistic continues to be a defective mode and he settles for this life the life because it is no limitation. ನಮ್ಮ ಜೀವನದಾಗ ಏನ್ ಸಿಗ್ತಾವ, ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಏನ್ ಸಿಗ್ತಾವ ಅಷ್ಟರಲ್ಲಿ ತೃಪ್ತಿ ಹೊಂದಿ ನನ್ನಂತ ಸಾಧನೆ ಮಾಡಿದಾಗ ಯಾವುದೂ ಇಲ್ಲ. ಮನಸ್ಸು ಯಾರು ಕರ್ಮಯೋಗಿ ಅಲ್ಲ. ಆ ಕರ್ಮ ಫಲದ ದೋಷಗಳನ್ನ ಗುರುತಿಸುವುದು. The Vedic life allows one to fulfill his desires as well as to discover the limitation. ವೇದ ಹೇಳಿದಂತಹ ಜೀವನ ಶೈಲಿ ಅದು ಏನಾಗ್ತದಂದ್ರೆ ಈ ಒಂದು ಜಗತ್ತಿನಲ್ಲಿ ಇರುವಂತಹ ವಸ್ತುಗಳು 3 ದೋಷಗಳಿಂದ ಕೂಡ್ಯಾವಪ್ಪ ಅನ್ನುವಂಥದ್ದನ್ನು ತೋರಿಸಿಕೊಟ್ಟು ದೋಷ ಮಿಶ್ರಿತ ಇಲ್ಲದೆ ದೋಷ ರಹಿತವಾದಂತಹ ಬುದ್ಧಿಯನ್ನು ಐತಿ ಅಂತ ಐತಿ ಅಂತ ದೋಷರಹಿತ ಗುರಿ ಐತಿನಪ್ಪ ಐತಿ ಅಂತ. When he discovers his defects, he seeks a higher goal than effectively. ದೋಷರಹಿತ ಸಾಧ್ಯ, ದೋಷರಹಿತ ಪುರುಷಾರ್ಥ ಅಲ್ಲಪ್ಪ. ಅದು ಪುರುಷಾರ್ಥ ಇರಬೇಕು. ಅದು ಹೆಂಗಿರ್ಬೇಕು ಅಂದ್ರೆ ಈ 3 ದೋಷರಹಿತ ಇರುತ್ತೆ. ಐತೇನಪ್ಪ ಅಂದ್ರೆ ಐತಿ ಅಂತ ಹೇಳ್ತಾರೆ. Once he reaches this stage, ವೇದ ಪೂರ್ವಕ ಯಾವಾಗ ಈ ಹಂತಕ್ಕೆ ಬರ್ತಾನ ಅವಾಗ ಕರ್ಮ ಮತ್ತು ಕರ್ಮ ಫಲಗಳಿಂದ ಆಗುವಂತ ಸುಖ ನಿಮ್ಗೆ ಬೇಕಾಗಿಲ್ಲ. ಭೀಷಿತಾವ ಇವು ದೋಷ ಮಿಶ್ರಿತ ಅದಾವ, ಇವು ನನಗೆ ಬೇಡ, ನನಗೆ ಇನ್ನೊಂದು ಐತಿ ಅಂತ ದೋಷ ಮಿಶ್ರಿತ ರಹಿತವಾದಂತಹದ್ದು ಐತಿ ಪುರುಷಾರ್ಥ. ಆ ಪುರುಷಾರ್ಥ ನನಗೆ ಯಾವುದು ಮೋಕ್ಷ ಪುರುಷಾರ್ಥ. ಇವು ಯಾವುವು ಅಂದ್ರೆ ಧರ್ಮ ಅಂತ ಕಾಮ. ಧರ್ಮ ಅಂತ ಕಾಮಗಳಲ್ಲಿ ದೋಷವನ್ನು ಕಾಣ್ತಾರ. ಮೋಕ್ಷ ಪುರುಷಾರ್ಥ ದೋಷ ರಹಿತ ಪುರುಷಾರ್ಥ ಕೊಟ್ಟು ಆ ಮೋಕ್ಷಕ್ಕಾಗಿ ಮೆತ್ತಾನೆ. ಅವಾಗ ಇವ್ ಕರ್ಮಕಾಂಡ ಏನೇನೇನೇನು ಉಪಯೋಗ ಇಲ್ಲ ನೋಡ್ರಿ. ಹಂಗಾಗೈತೆ ನಮಗ. ಆದ್ರೂ ನಮ್ಗೆ ಕರ್ಕೊಂಡ್ಬಂದು ಕುಂಡ್ರಿಸಿ ಇಂಥ ಮಾತುಗಳನ್ನ ಕಿವಿ ಮ್ಯಾಗ ಬೆಳಗಂತ ಹೋದ್ರೆ ಯಾವ ಜನ್ಮದ ಪುಣ್ಯನೋ ಏನೋ ತಿಳ್ಕೊಡ್ರಿ. ಇದು ಯಾವ ಜನ್ಮದಲ್ಲಿ ಎಂತ ಪುಣ್ಯ ಮಾಡಿದ ಫಲನೋ ಗೊತ್ತಿಲ್ಲ. ನಾವೊಂದ ಸುಮ್ಮನೆ ಟೈಮ್ ಪಾಸಿಗೆ ಬಂದವ್ರು, ಏನೋ ಉಪನಿಷತ್ ಕೇಳ್ಬೇಕು ಅಂತ ಬಂದವರು. In the Kathopanishad, Nachiketa was offered all the vertical and pleasures. ಜಗತ್ತಿನಲ್ಲಿ ಈಗ ನಾವು ಓದಿದೀವಿ ಒಂದು ಉಪನಿಷತ್, ಯಾವುದು ಕಠೋಪನಿಷತ್. ಆ ನಚಿಕೇತ ಅನ್ನುವಂತ ಶಿಷ್ಯ ಅದನ್ನ ಅಲ್ಲಿ ಗುರುವಾದಂತ ಯಮಧರ್ಮರಾಯ ಜಗತ್ತಿನಲ್ಲಿ ಇದ್ದಂತ ಎಲ್ಲ ವಿಷಯ ವಸ್ತುಗಳನ್ನ ಕೊಡ್ತೇನೆ, ಎಲ್ಲ ಸುಖಗಳನ್ನ ಕೊಡ್ತೇನೆ, ಜ್ಞಾನವನ್ನು ಬಿಟ್ಬಿಡು ಅಂತ ಹೇಳಿದ್ರು. ಅವ ಕೇಳುವುದಿಲ್ಲ. ಅವ ಜ್ಞಾನವನ್ನ ಆಯ್ಕೆ ಮಾಡ್ಕೊಂಡ. ಅವ ಯಾವ ವಿಷಯ ವಸ್ತುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದ. With this, there is a shift from Purvimamsa to ವೇದಾಂತ ಮೀಮಾಂಸಾ. ಆದ್ರಿಂದ ಇಂಥ ಮನುಷ್ಯ ಯಾವದಾನ ಅವ ಕರ್ಮಗಳಿಂದ ಫಲ ನಮ್ಗೆ ಸುಖ ಬೇಡ, ನನಗೆ ಜ್ಞಾನದ ಫಲ ಬೇಕು ಉಪನಿಷತ್ತುಗಳಂತಿದ್ದಂತಹ ರಹಸ್ಯವಾದಂತ ವಿದ್ಯೆಗಾಗಿ ಜಗತ್ತಾಗಿ ನೋಡಿ. ಇದಕ್ಕೇನಂದ್ರೆ ಒಂದು ಸ್ಟೇಜ್, ಇದು ಒಂದು ಸ್ಟೇಜ್. ನಮಗೆ ಈ ಸ್ಟೇಜ್ ಬಂದೈತೋ ಇಲ್ಲ ನೋಡ್ರಿ, ವಿಚಾರ ಮಾಡ್ಕೊಂಡು. ಬಂದಿದ್ರ ಸಂತೋಷ ಪಡ್ರಿ, ಬರ್ಲಿಕ್ಕಂದ್ರೆ ಯಾವಾಗ ಬರ್ತೈತೆ ಅನ್ನುವಂಥದ್ದು ಹಪಾಪಿ ಬೆಳೆಸ್ಕೊಡ್ರಿ. ಹಿಂಗಿರ್ಬೇಕು ನಾವು. ಇದ್ರಾಗನ ಸುಖ ದುಃಖಗಳಾಗನ, ಇದ್ರಾಗನ ಮಕ್ಕಳು, ಗಂಡ, ಹೆಂಡತಿ, ಐಶ್ವರ್ಯ, ಹೊಲ, ಮನಿ, ಪೆನ್ಷನ್, ಇದ್ರಾಗ ಸುಖ ಅಂತ ಕೂತೇವಲ್ಲ. ಇದು ನಮಗ ಈಗ ಅಸಂಬಂಧ ಆಗ್ಲಿಕ್ಕೆ ಇದ್ರಾಗಿಂದ ರುಚಿ ಹತ್ತಬಾರ್ದು. ನಮಗೆ ರುಚಿ ಕಳ್ಕೋಬೇಕು ನಾವು. ಆ ಮೋಕ್ಷ ಅನ್ನುವಂಥದ್ದನ್ನ ಪಡ್ಕೋಬೇಕಪ್ಪ. ಅದು ದೋಷರಹಿತ ಐತಿ. ಅದರಲ್ಲಿ ಬಂಧಕತ್ವನೂ ಇಲ್ಲ, ತೃಪ್ತಿಕರತ್ವನೂ ಇಲ್ಲ, ಆಮ್ಯಾಗ ದುಃಖ ಮಿಶ್ರಿತನೂ ಇಲ್ಲ ಅನ್ನುವಂಥದ್ದು ಗೊತ್ತಾದ್ಮ್ಯಾಗ ಅದಕ್ಕೆ ಬೆನ್ನ ಹತ್ಬೇಕು. ಉಪನಿಷತ್ ಇಂಟ್ರೊಡ್ಯೂಸ್ ಬ್ರಹ್ಮನ್ the goal that is defect free. ಆ ಒಂದು ದೋಷರಹಿತವಾದ ಪುರುಷಾರ್ಥ ಯಾವುದು ಅಂದ್ರೆ ಅದು ಬ್ರಹ್ಮ ತತ್ವ, ಅದು ಆತ್ಮ ತತ್ವ, ಅದು ನೀನು ದೀಪ ನಿನ್ ಬಿಟ್ಟು ಹೊರಗಿಲ್ಲೋ ಅಂತದ್ದು. ಅವಾಗ ಇನ್ನೂ ಅಷ್ಟು ಕನ್ಫ್ಯೂಷನ್ ಆಗ್ತದ. ವಿಮಾನ ಹೊರಗೆ ಹುಡುಕಾಕೊಟ್ಟಾಗ ಅದು ನೀನು ನದಿ ಅಂತ ವೇದಾಂತ ಇನ್ನೊಂದು ಅಟೋಮ್ ಬಾಂಬ್ ಆಗ್ತದ. ಅವ ಅದು ಮುಗ್ದ ಹೋದ್ಕತಿ.
That one poses a question with intention of finding Brahman. ಏನದ ನಾವು ಬ್ರಹ್ಮ, ಏನದ ನಾವು ಬ್ರಹ್ಮ ಹುಡುಕಿ ತೆಗಿಬೇಕು ಅಂತ ನೀವ. ಅವಾಗ ಹೇಳ್ತದೆ ಶಾಸ್ತ್ರ, what is the nature of Brahman? The Vedanta says, after elaborate discussion, makes a shocking revelation. ಇವಾಗ ಆಘಾತಕಾರಿಯಾದಂತ ಒಂದು ಸ್ಟೇಟ್ಮೆಂಟ್ ಕೊಡ್ತದೆ. ನೋಡಪ್ಪ, ನೀ ಹುಡುಕ್ತಾ ಇರುವಂತ ಬ್ರಹ್ಮ ತತ್ವ ಅದು ನಿನ್ನ ಬಿಟ್ಟು ಬೇರೆ ಇಲ್ಲ. ನೀನ ಬ್ರಹ್ಮದಿದಿ, ನೀನ ಪರಮಾತ್ಮ ದಿದಿ ಅಂತ ಹೇಳ್ತದ. ಯಾವುದು ಶಾಸ್ತ್ರ ಹೇಳ್ತದ. ಯು ಆರ್ ದಟ್, ತತ್ ತ್ವಮಸಿ, ತ್ವಂ ತದಸಿ ಅಂತ ಹೇಳ್ತದ. And that you need not and should not seek for Brahman as an external object. ನೋಡ್ರಿ, ಇದರಿಂದ ಏನ್ ಹೇಳ್ತಂದ್ರೆ, ಅದು ಒಂದು ಹೊರಗಿನ ವಸ್ತು, ಅದು ನೀನು ಬಿಟ್ಟು ಬೇರೆ ಇಲ್ಲ, ಅದು ನೀನ ಅದೀನಿ, ನಿನ್ನೊಳಗ ಹುಡುಕು ಅಂತ ಹೇಳ್ದಂಗ ಅದು ಅರ್ಥ. ತತ್ವ ತಮ್ಮಸಿ ಅಂದ್ರೇನು, ನೀನ ಪರಮಾತ್ಮ ಅದೀನಿ, ನೀನ ಹುಡುಕು ಅಂದಂಗ. ಅವಾಗ ಎದಕ್ಕೆ ಪರಮಾತ್ಮ ಅಂದೈತೆ? ಅದು ದೇಹಕ್ಕೆ ಅಂತೈತೋ, ಮನಸ್ಸಿಗೆ ಅಂತೈತೋ, ಬುದ್ಧಿಗೆ ಅಂತೈತೋ, ಏನ್ ಇವುಗಳಿಗೆ ಸಾಕ್ಷಿಯಾದಂತ ನಿರಾಕಾರ ನಿರ್ಗುಣ ಪರಮಾತ್ಮ ಅಂತೈತೋ, ಅಲ್ಲಿ ವಿಚಾರ ಮಾಡ್ಕೋಬೇಕು. ಅದು ಏನ್ ಹೇಳ್ತೈತಿ ಶಾಸ್ತ್ರ ಹೇಳಿದ್ರೆ ತಿಳ್ಕೊಬೇಕು. ಶರೀರ ಆತ್ಮ ಅಲ್ಲ, ಮನಸ್ಸು ಆತ್ಮ ಅಲ್ಲ, ಬುದ್ಧಿ ಆತ್ಮ ಅಲ್ಲ ಅಂತ ಬಿಡ್ಬೇಕು. ಮತ್ತ ಅವನ್ನ ಹಿಡ್ಕೊಂಡು ಕುಂತ್ರ ಏನ್ ಉಪಯೋಗ? ಶಾಸ್ತ್ರ ಹೇಳ್ತೈತಿ, ನಾವ್ ಅದನ್ನ ಹಿಡ್ಕೊಂಡು ಕುಂತ್ರ ಅದು ಯಾವ್ದು ಹೇಳ್ತೈತಿ ಅದು ಮನಸ್ಸಿಗೆ ಪಟಾಯಿಸ್ತು ಅಂದ್ರೆ ಅದು ನಾನಲ್ಲ. ಅಂದ್ರೆ ಈ ದಿವಸ ನಾನು ಶರೀರ ಅಂತ ತಿಳ್ಕೊಂಡಿದ್ದೆ, ನಾನು ಮನಸ್ಸು ಅಂತ ತಿಳ್ಕೊಂಡಿದ್ದೆ, ನಾನು ಬುದ್ಧಿ ಅಂತ ತಿಳ್ಕೊಂಡಿದ್ದೆ. ಯಾಕಂದ್ರೆ ಇದೇನು, ಇದು ಭ್ರಮ ಅಂತ ತಿಳ್ಬೇಕು. ಹಿಂಗ ಪರಿವರ್ತನೆ ಆಗ್ಬೇಕು. ಅಂತಃಕರಣದೊಳಗ ವಿಚಾರದಿಂದ ಪರಿವರ್ತನೆ ಆಗಬೇಕು. ನಾ ತಿಳ್ಕೊಂಡಂತ ಭಾವನೆಗಳು ಭ್ರಮಾತ್ಮಕ ಅದಾವ, ತಪ್ಪು ತಿಳುವಳಿಕೆ ಅದಾವ ಅಂತ ತಿಳ್ಕೊಬೇಕು. ವಾದಿಸಬಾರದು. Prior to being exposed to Vedanta, ಯಾರ್ಯಾರು ಮಾಡ್ತೀರಿ ಎಲ್ಲ ಈ ಬುಕ್ ಪ್ರಿಂಟ್ ಔಟ್? ಇನ್ನು ಯಾರು ಮಾಡ್ಸಿಲ್ವಾ? ಇಲ್ಲ ಸರ್, ನೆನ್ನೆ ಪ್ರಿಂಟ್ ಮಾಡ್ಸೋಣ ಅಂತ ಹೋದೆ ಸರ್, ಅಮೌಂಟ್ ಜಾಸ್ತಿ ಹೇಳಿದ್ರೆ ನಾಳೆ ಮಾಡಿಸ್ಕೊಂಬಂತೀನಿ. ಇವತ್ತು ಮಾಡಿಸ್ತಾರೆ. ಮಾಡಿಸ್ರಿ. ನಾನು ಈಗ 3 ಬುಕ್ಸ್ ಮೊತ್ತ ಹೇಳಿದ್ದೆ. ಪೇಜ್ ನಂಬರ್ 5 ಅದನ್ನು ಕರೆಕ್ಟ್ ಮಾಡಿದ್ದೆ. Prior to being exposed to Vedanta, I viewed myself as a limited and lacking person. ವೇದಾಂತವನ್ನು ಅಭ್ಯಾಸ ಮಾಡೋದಕ್ಕೆ ಮೊದಲ ನಾನು ನನ್ನ ಬಗ್ಗೆ ಏನ್ ತಿಳ್ಕೊಂಡಿದ್ದೆ ಅಂದ್ರೆ, ನಾ ಅಪೂರ್ಣ ಮನುಷ್ಯ ಅದೇನಿ, ನಾನು ಪರಿಚಯ ಅದೇನಿ, ನಾ ನನ್ನಲ್ಲಿ ಏನೇನೋ ಇಲ್ಲ, ನನ್ನಲ್ಲಿ ಬಹಳಷ್ಟು ವಸ್ತುಗಳು ಇಲ್ಲ ಅಂತ ಒಬ್ಬ ಭಿಕಾರಿ ನಾನಾಗೀನಿ ಅಂತ ತಿಳ್ಕೊಂಡಿದ್ದೆ ನಾನು. ಈಗ ವೇದಾಂತ ಹೇಳ್ತದ, ನೀನು ಪರಮಾತ್ಮ ಅದೀನಿ, ಪೂರ್ಣ ಅದೀಪ, ನಿನ್ನಲ್ಲಿ ಯಾವ ಕೊರತೆನೂ ಇಲ್ಲ, ನೀನು ಪೂರ್ಣ ಅದಿ ಅಂತ ಹೇಳ್ತದ. ನಾವು ಐ ರಿಕ್ವೈರ್ ಸೆಲ್ಫ್ ಎನ್ಕ್ವೈರಿ ಬಿಕಾಸ್ ದಿ ಡಿಫರೆನ್ಸ್. ಈ ವ್ಯತ್ಯಾಸವನ್ನ ನಾನು ಪರಿಗಣಿಸ್ಬೇಕು ಅಂದ್ರೆ ನಾನು ವಿಚಾರ ಮಾಡಬೇಕಾಗ್ತದೆ. ನಾ ವಿಚಾರ ಬಿಟ್ಟು ಬೇರೆ ಏನ್ ಮಾಡಿದ್ರು ಇದು ಬಗೆಹರಿಯಂಗಿಲ್ಲ. A person that successfully completes the self-inquiry realizes that notion that he is limited, he is lacking in life, is a misconception. ಯಾವಾಗ ಅವ ವಿಚಾರ ಮಾಡ್ತಾನ, ಅವಾಗ ಏನ್ ತಿಳಿದೈತಿ ಅಂದ್ರೆ ಶಾಸ್ತ್ರವೇ ಪ್ರಮಾಣದಿಂದ ಬಂದಂತ ಜ್ಞಾನ ಅದು ನಿಜ ಅದ. ನನ್ನ ಬಗ್ಗೆ ತಿಳಿದಂತ ಜ್ಞಾನ ಇದು ಪ್ರಮಾಣ ಪೂರ್ವಕ ಇಲ್ಲ, ಇದು ನನ್ನ ಭಾವನೆ, ಇದು ನನ್ನ ಕಲ್ಪನೆ, ಇದು ಪ್ರಮಾಣಕ್ಕೆ ಸಂಬಂಧ ಇಲ್ಲ, ಆದ್ರಿಂದ ಇದು ಪ್ರಮಾಣದ. ಆದ್ರಿಂದ ನಾನು ನನ್ನ ಬಗ್ಗೆ ಇಲ್ಲಿ ಮಟ್ಟ ತಿಳ್ಕೊಂಡಿದ್ದು ಇದು ಭ್ರಮ ಅದ ಅಂದ್ರೆ ಇದು ಬಿಡಬೇಕು. The idea that one needs to people and things to be happy is misconception. ಇದು ತಪ್ಪು ತಿಳುವಳಿಕೆ ಅದ. ತಿಳ್ಕೊಂಡು ಬಿಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಹಠದಿಂದ ನಾನು ತಿಳಿದಿದ್ದ ಖರೆ ಅಂತ ಕೊಂಡ್ರಲ್ಲ. The fact is that one doesn't require anything to be happy because he is embodiment of happiness. ನಿನಗೆ ಆನಂದ ಆಗ್ಲಿಕ್ಕೆ ನಿನಗೆ ಯಾವುದೋ ವಿಷಯ ವಸ್ತುಗಳು ಬೇಕಾಗಿಲ್ಲಪ್ಪ. ನೀನು ಆನಂದ ನಿನ್ನ ಒಳಗ ಐತಿ. ಆ ನಿನ್ನ ಆನಂದವನ್ನ ತೆಗೆಯುವಂತ ಕಲೆಯನ್ನ ನಾನು ಹೇಳಿಕೊಡ್ತೀನಿ, ಅದು ತಕ್ಕೋ, ಅದನ್ನ ಅನುಭವಿಸು ಹೇಳ್ತದ ಶಾಸ್ತ್ರ. This knowledge is God, ಬ್ರಹ್ಮವಿದ್ಯಾ. ನಮ್ಮಲ್ಲಿ ಇರುವಂತ ಆನಂದ ಸ್ವರೂಪವನ್ನು ಕಂಡಿಡಿದು ನಾವು ಆನಂದದಿಂದ ಇರುವಂತದ್ದು ಏನಂದ್ರೆ ಇದಕ್ಕೆ ಬ್ರಹ್ಮವಿದ್ಯಾ ಅಂತಾರ, ಆತ್ಮವಿದ್ಯೆ ಎಂದು ಕರೆಯುತ್ತಾರೆ. Brahman is not a new thing to be discovered or acquired. ಬ್ರಹ್ಮವಿದ್ಯೆ ಅಂತಂದ್ರೆ ಇದು ಒಂದು ಹೊಸ ಜ್ಞಾನ ಅಂತಲ್ಲ. ಇದು ನಮ್ಮೊಳಗ ನಮ್ಗೆ ಗೊತ್ತದ, ಇದು ನಮ್ಗೆ ಗೊತ್ತದ, ಆದ್ರೆ ಅದ್ಮ್ಯಾಗ ಆವರಣ ಆಗಿರ್ತಾರೆ. It is the real nature that one needs to introduce himself to and understand. ಇದು ಹೆಂಗದ ಅಂದ್ರೆ ಒಂದು ಉದಾಹರಣೆ ಹೇಳ್ತಾರೆ. When Kunti revealed to Karna
that he was a son. This knowledge made him a Kshatriya identity instantly. ನೋಡ್ರಿ ಕುಂತಿ ಮಗ ಕರ್ಣ ತಾನು ದಾಸಿ ಮಗ ಅಂತ ತಿಳ್ಕೊಂಡಿದ್ದಾವ. ಏನ್ರಿ ಕರ್ಣ ಏನ್ ತಿಳ್ಕೊಂಡಿದ್ದ? ತಾನು ದಾಸಿ ಮಗ ಅಂತ ತಿಳ್ಕೊಂಡಿದ್ದ. ಅವಾಗ ಅವರ ತಾಯಿ ಆದಂತ ಕುಂತಿ ನೀನ್ ನನ್ನ ಮಗನಪ್ಪ, ನೀನು ನನಗ ಸ್ವಚ್ಛನ ಮಗ ಅಂತ ಯಾವಾಗ ತಾಯಿ ಹೇಳಿದ್ದು ಅವಾಗ ಏನಾದವ? ಕ್ಷತ್ರಿಯನಾದ. ಹ್ಯಾಂಗ ಅವ ಕ್ಷತ್ರಿಯ ಆದ? ಕ್ಷತ್ರಿಯ ಇದ್ದ ಕ್ಷತ್ರಿಯ ಆದ್ನೋ ಏನ ಅಕ್ಷತ್ರಿಯ ಇದ್ದವ ಕ್ಷತ್ರಿಯ ಆದ್ನೋ? ಮೊದಲ ಕ್ಷತ್ರಿಯನೇ ಇದ್ದ, ಅವ ಏನ್ ತಿಳ್ಕೊಂಡಿದ್ದ? ನಾ ದಾಸಿ ಮಗ ಅಂತ ತಿಳ್ಕೊಂಡ. ಹಂಗ ಇವ ಏನ್ ತಿಳ್ಕೊಂಡಾನ? ನಾನು ಜೀವ, ನಾ ಅಲ್ಪಜ್ಞ, ನಾ ಅಲ್ಪ ಕರ್ತೃಮಾನ ಅಂತ ತಿಳ್ಕೊಂಡಾನ. ಈಗ ಇವ ತಾಯಿ ಆದಂತ ವೇದ ಮಾತೆ ಹೇಳ್ತದ, ನೀನು ಬ್ರಹ್ಮದಿ ಅಂತ ಹೇಳ್ತದ. ನೀನು ಪರಬ್ರಹ್ಮ ಸ್ವರೂಪನದಿ ಅಂತ ಹೇಳಿದಾಗ ತಾಯಿ ಹೇಳಿದಾಗ ನಂಬ್ತೀವೋ ಬಿಡ್ತೀರೋ? ನಂಬಲೇಬೇಕಾಗ್ತದೆ. ಅವಾಗ ನಿಮಗೇನಾಗ್ತಾನ? ಇವ ಬ್ರಹ್ಮನೇ ಆಗ್ತಾನ. ಬ್ರಹ್ಮವಿದ್ದ ಬ್ರಹ್ಮೈವ ಭವತಿ ಅಂದ್ರೆ ಮೊದಲ ಬ್ರಹ್ಮ ಇದ್ದು ತಾನು ಈಗ ಅಜ್ಞಾನದಿಂದ ಅಬ್ರಹ್ಮ ಅಂತ ತಿಳ್ಕೊಂಡಾವಾಗ ಬ್ರಹ್ಮ ಇದೀಪ ಅಂತ ತಾಯಿ ಹೇಳಿರ್ತಂದ್ರೆ ಅವ್ನ್ ಹೆಂಗ್ ಆಗ್ತದ? ನಾನು ಬ್ರಹ್ಮ ಇದ್ದೇನೆ ಅನ್ನುವಂತ ಜ್ಞಾನ ಆಗ್ತದೋ ಹಂಗ ಯಥಾವತ್ ಇಲ್ಲಿ ಆಗುವಂತ ಜ್ಞಾನ. ಇಲ್ಲಿ ಏನಾದ್ರು ಮಾಡಿ ಆಗುದಲ್ಲ, ತಿಳಿದಾಗುವುದ. ನೋಡ್ರಿ, ನೋ ಆಕ್ಷನ್, ನೋ ಟ್ರಾವೆಲ್ ವಾಸ್ ರಿಕ್ವೈರ್ಡ್ ಆನ್ ಹಿಸ್ ಪಾರ್ಟ್ ಟು ಅಕ್ವೈರ್ ಐಡೆಂಟಿಟಿ. ಏನು ಪ್ರಯಾಣ ಮಾಡಿದ್ದೆ? ಸ್ವರ್ಗಕ್ಕೆ ಹೋದ ನಾವ ಕೌಂತೆ ಆಗಕ್, ಕುಂತಿ ಮಗ ಆಗಾಕ ಏನ್ ಸ್ವರ್ಗಕ್ಕೆ ಹೋದನ? ಇಲ್ಲ. ಪ್ರಯಾಣ ಮಾಡಿದ್ದೇನು? ಇಲ್ಲ. ಕರ್ಮ ಮಾಡಿದ್ದೇನು? ಇಲ್ಲ. ಹೋಮ ಮಾಡಿದ್ದೇನು? ಇಲ್ಲ. ಯಜ್ಞ ಹಾಕಿ ಯಜ್ಞ ಕುಂಡ ಹಾಕಿ ಏನಾರ ಹೋಮ ಗಿಮ ಮಂತ್ರ ಗಿಂತ್ರ ಹೇಳಿದ್ದೇನವ? ಏನು ಮಾಡಿಲ್ಲ. ಅವ್ರು ಹೇಳಿದ್ರು ನಂಬಿಲ್ಲ. ಕ್ಲಾಸ್ ಶಾಸ್ತ್ರ ಹೇಳ್ತಂದ್ರೆ ನಂಬುದು. Similarly, self-knowledge helps us to build up to Brahmatvam or Purnatvam and disown Jivatmatvam. ಆ ನಮ್ಮ ಬ್ರಹ್ಮತ್ವ ಸ್ವರೂಪವನ್ನು ಗುರುತಿಸಿ ನಮ್ಮ ಜೀವತ್ವ ಭ್ರಾಂತಿಯನ್ನ ಬಿಡಿಸೋದು ಅದು ವೇದ ಮಾಡ್ತದ. ಆ ವೇದ ಹೇಳಿದ್ದನ್ನು ನಂಬಬೇಕು. This freedom from sense of inadequacy is ಮೋಕ್ಷ. ಈ ಅಪೂರ್ಣತ್ವವನ್ನು ಕಳ್ಕೊಳ್ಳೋದು ಏನೈತಿ, ಇದಕ್ಕ ಮೋಕ್ಷ ಅಂತ ಹೇಳ್ತಾರೆ. ಇನ್ನು ಇದು ಇಂಟ್ರೊಡಕ್ಷನ್ ಬಹಳದ. ಆ ವಿಷಯವನ್ನ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ಮಾತೃರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ